ವೇದವಾಕ್ಯವನ್ನೆಲ್ಲ ಬೋಧನೆ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೇಳಿಸಿರುವ ಸಾಧುವಿನ ಗುಡಿಗೆ ಮಣಿಯುವೆನೋ, ಸಾಧುವಿನ ಗುಡಿಗೆ ಮಣಿಯುವೆನೋ. ನಿಜವನ್ನರಿಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಲ್ನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ರತನಪ್ಪೆ, ಸಿದ್ಧರುಡರಿಗೆ ರತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಭೂಮುಖಲಿಪ್ಪವೇ ಶಾಸ್ತ್ರವೆಂಬುವ ನಳಿಗಳು. ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು. अनंत जन्म संप्राप्त कर्म बंध विनायिनी आत्मा ज्ञान प्रदानेन तस्मै श्री गुरवे नमः. सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 5ನೆಯ ಸಂಧಿಯ 3ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಶಿಷ್ಯನ ವಿವೇಕ ದೃಷ್ಟಿಯ ವಿಚಾರವನ್ನು ಪ್ರಶ್ನೆಯ ಮುಖಾಂತರವಾಗಿ ಗುರುಗಳ ಮುಂದೆ ವ್ಯಕ್ತಪಡಿಸಿದಾಗ ನಿದ್ರೆಯಲ್ಲಿ ಅರಿವು ಇಲ್ಲ ಎಂಬುವುದೇ ಸಿದ್ಧವಾಗುವುದು ಗುರುವೇ ಅಂದಾಗ, ನಿದ್ರೆಯಲ್ಲಿ ಅರಿವು ಇಲ್ಲ ಅನ್ನುವುದು ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಿದ್ರೆಯಲ್ಲಿ ಆತ್ಮ ಮತ್ತು ವಸ್ತುಗಳ ಸಂಯೋಗ ಇಲ್ಲ ಅಂತ ಹೇಳಿದೀವಿ ವಿನಃ ಜ್ಞಾನವಿಲ್ಲ ಎಂದು ಹೇಳಿಲ್ಲ. ಆದರೆ ನೈಯಾಯಿಕರು ಆ ಜ್ಞಾನವೂ ಕೂಡ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ.
ಅದಕ್ಕಾಗಿ ಶಿಷ್ಯ ನಿದ್ರೆಯಲ್ಲಿ ಅರಿವು ಇಲ್ಲ ಅಂತ ನೀ ಹೇಳ್ತಿದ್ದಂದ್ರೆ, ಆ ಇಲ್ಲದನ್ನು ತಿಳಿದೇ ನೀ ಹೇಳ್ತಿದ್ದಂದ್ರೆ ತಿಳಿಯುವ ಅರಿವು ಆದಂತ ನಿನಗೆ ಅನುಭವ ಆದ. ಆ ಕಾರಣದಿಂದ ಇಲ್ಲಿ ಅನೇಕ ರೀತಿಯಿಂದ ದೃಷ್ಟಾಂತವನ್ನು ಕೊಟ್ಟು ಶಿಷ್ಯನಿಗೆ ಉಪದೇಶವನ್ನು ಮಾಡಿದರು. ಈಗ ಮುಂದೆ ಮತ್ತೆ ಶಿಷ್ಯ ಉಳಿದಂಥ ಮತವಾದಿಗಳ ಅನುಸಾರವಾಗಿ ಸಕಲ ಜೀವಿಗಳ ಸಂಶಯ ನಿವೃತ್ತಿಗಾಗಿ ಮುಕ್ತನಾದಂಥ ಶಿಷ್ಯನೇ ಇಲ್ಲಿ ಪ್ರಶ್ನೆಯನ್ನು ಮತ್ತೆ ಪುನಃ ಗುರುವಿನ ಮುಂದೆ ವ್ಯಕ್ತಪಡಿಸ್ತಾನ. ಒಂದು ವೇಳೆ ಅರಿವಿಗೆ ಇಲ್ಲವೆಯನ್ನು ಅರಿವದು ಘಟಿಸದಾಗಿ ಕೇಳು ಅರಿವುಂಟು ನಿದ್ದೆಯೊಳಗೆ ಇದು ಸಿದ್ಧವು. ಶಾಸ್ತ್ರಗಳಲ್ಲಿ ಬಹಳ ಪ್ರಾಮುಖ್ಯವಾದದ್ದೇನೆಂದರೆ ಯುಕ್ತಿ ಸ್ವಾನುಭಾವ ದೃಷ್ಟಾಂತ. ಇದು ಯುಕ್ತಿಯಿಂದನೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ದೃಷ್ಟಾಂತದಿಂದ ನಿನಗೆ ಬರುವ ಸ್ವಾನುಭಾವ ಕೂಡ ಸುಳ್ಳಲ್ಲ, ಅದು ನಿನಗೆ ಅನುಭವಕ್ಕೆ ಬರ್ತದೆ. ಏನು ಅನುಭವ ಬಂತು? ನಿದ್ರೆಯಲ್ಲಿ ಅರಿವಿಲ್ಲ ಎಂದು ಹೇಳುವ ಮಾತು ಸಿದ್ಧವಾಗಲಾರದು. ಕಾರಣ, ಅರಿವು ಇಲ್ಲ ಅಂತ ಹೇಳುವುದರಿಂದಲೇ ಅರಿವು ಉಂಟು ಅಂತ ಸಿದ್ಧ ಆಯಿತು. ನೀವು ಇಲ್ಲ ಅಂತ ಹೇಳ್ತಂದಾಗ ನಾನು ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿಲ್ಲ, ಸಿದ್ಧ. ನೀವಿಲ್ಲ ಅಂತ ನಾ ಹೇಳ್ತಂದ್ರೆ ನಾನು ಇದ್ದೀನಿ ಅಂತ ಅರ್ಥ. ಅದ್ರಂಗ ಇಲ್ಲಿ ಅರಿವು ಇಲ್ಲ ಅಂತ ಹೇಳ್ತಿದ್ದಂದ್ರೆ ಅದನ್ನು ತಿಳಿದೇ ಹೇಳ್ತಂದ್ರೆ ತಿಳಿಯುವನು ನೀನು ಉಂಟು ಅಂತ ಸಿದ್ಧ. ಅದ್ರಿಗೇನು ಅನುಮಾನ ಇಲ್ಲ. ಹಾಗೆ ಈ ಒಂದು ಅರಿವು ಇಲ್ಲ ಎಂಬುವುದನ್ನು ನೀ ತಿಳಿದೋ ಹೇಳ್ತೋ ತಿಳಿಯಾರ್ದು ಹೇಳ್ತೋ? ತಿಳಿದ ಹೇಳ್ತೀವಲ್ಲ. ತಿಳಿದ ಹೇಳ್ತಿದ್ದಂದ್ರೆ ತಿಳಿಸಿಕೊಂಬುವ ಇಲ್ಲವಿನ ತಿಳಿಯುವನು ನೀನಿದ್ದಿ ಅಂತ ಅರ್ಥ. ತಿಳಿಸಿಕೊಂಬುವ ಇಲ್ಲ, ಅವಿಲ್ಲ ಅಂತ ಹೇಳ್ತೀನಂದ್ರೆ ಆ ಹೇಳೋನೊಬ್ಬ ನಾನಲ್ಲ. ಆ ತಿಳಿದ ಹೇಳ್ತೋ ತಿಳಿಯಾರ್ದು ಹೇಳ್ತಿದ್ದೋ? ತಿಳಿದ ಹೇಳ್ತಿದ್ದಂದ್ರೆ ತಿಳಿಯುವ ಅರಿವು ಉಂಟು ಎಂದು ಸಿದ್ಧವಾಯಿತು. ಇದ್ರೂ ಕೂಡ ನಿನಗೇನಾಗಿದೆ ಅಂದರೆ ವಿಚಾರವನ್ನು ಮಾಡಲಾರದೆ ಮೇಹೆ ಮುಖೇನೆ ಜೀವೇ ನಾಸ್ತಿ ಅನ್ನಂಗ. ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಅಂತ ಒಬ್ಬನು ಹೇಳ್ದ. ನಾಲಿಗಿಲ್ಲ ರೀ ಅಂದ. ಎಲ್ಲಿ? ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಅಂದರೆ ಅವನ ಬಾಯಲ್ಲಿ ನಾಲಿಗೆ ಆದಂತ ತಾನೇ ಹೇಳಿದಂಗೆ ಆಯ್ತಲ್ಲ. ನಾಲಿಗೆ ಇಲ್ಲ ಮಾತಾಡಕ್ಕೆ ಬರ್ತದೆ? ನಾಲಿಗೆ ಇಲ್ಲಂದ್ರೆ ಮಾತಾಡಕ್ಕೆ ಬರಂಗಿಲ್ಲ. ಮಾತಾಡ್ತಾನ, ನನ್ನ ಬಾಯಲ್ಲಿ ನಾಲಿಗೆ ಇಲ್ಲಂತ. ಅದರಂತೆ ಈಗ ಗುಡಿಯಲ್ಲಿರುವಂಥ ಒಂದು ಸಣ್ಣ ಗಂಟೆಯನ್ನು ನೋಡ್ರಿ, ಬೇಕಾದ ದೊಡ್ಡದಿರಲಿ, ಅದರ ಮಧ್ಯದಲ್ಲಿ ಒಂದು ನಾಲಿಗೆ ಇರ್ತದೆ. ಆ ನಾಲಿಗೆ ಇಲ್ಲಂದ್ರೆ ಆ ಗಂಟೆಗೆ ಶಬ್ದನೇ ಬರಂಗಿಲ್ಲ. ಅದು ಬರ್ತದ? ಅದರಂಗ ನಮ್ಮ ವಾಣಿಯಲ್ಲಿ ಯಾವ ಶಬ್ದಗಳು ಬರ್ತಾವಂದ್ರೆ ನಾಲಿಗಿದೆ ಅಂತಲೇ ಅರ್ಥ. ಹಾಗಾಗಿ ನಾಲಿಗೆ ಇರುವುದು ಎಂಬುವುದನ್ನು ನಾಲಿಗೆ ಇಲ್ಲ ಎಂಬುವನ್ನ ಮಾತಿನಿಂದಲೇ ಸಿದ್ಧ ಆಯ್ತು. ಅದನ್ನು ಸಿದ್ಧ ಮಾಡೋಕೆ ಇನ್ನೊಬ್ರು ಬೇಕಾಗಿಲ್ಲ. ನಾಲಿಗೆ ಅವನು ಇಲ್ಲ ಅಂತ ಹೇಳ್ತಿದ್ದ, ಅವನಲ್ಲೇ ನಾಲಿಗೆ ಆದಂತ ತಾನೇ ಹೇಳಿದಂಗೆ ಆಯ್ತದ. ಆ ಪ್ರಕಾರ ಅರಿವಿಲ್ಲವೆಂಬುದನ್ನು ನೀನು ಅರಿವಿನಿಂದಲೇ ತಿಳಿದಿಲ್ಲ. ಎಲ್ಲಿ? ನಿದ್ರಾವಸ್ಥೆಯಲ್ಲಿ, ಚಿರ ನಿದ್ರೆಯಲ್ಲಿ ಅಂತ ಬರೋದಲ್ಲ, ಅದು ಬಿಡಬಾರದಲ್ಲಿ. ಆದ್ದರಿಂದ ಅವನ ಬಾಯಲ್ಲಿ ನಾಲಿಗೆ ಇಲ್ಲ ಅಂತ ಸಿದ್ಧ ಮಾಡಕ್ಕೆ ಹೆಂಗೆ ಸಾಧ್ಯ ಇಲ್ಲೋ ಅದರಂತೆ ನೀನು ಇಲ್ಲ ಅನ್ನುವುದನ್ನು ಹೇಳ್ತಿದ್ದಂದ್ರೆ ಅರಿವು ನಿನ್ನಲ್ಲಿ ಆದಂತೆ ಸಿದ್ಧ ಆಯಿತು. ಅದಕ್ಕೆ
ನಿದ್ದೆಯೊಳಗೆ ಇದು ಸಿದ್ಧವು. ನಿನ್ನ ಬಾಯಲ್ಲಿ ನಿನಗೆ ಸಿದ್ಧ ಆಗ್ಯದ, ನಿನ್ನ ಅನುಭವದ ನಿದ್ದೆಯಲ್ಲಿ ನಿನಗೆ ಸಿದ್ಧಿ ಆಗಿದೆ. ಇದು ಅನುಭವ ಹೊರಗೆ ಬಂದಮೇಲಲ್ಲ ಅಂತ ಹೇಳಿ ಹೀಗೆ ಮುಂದೆ ಆ ವ್ಯಕ್ತಿ ಪ್ರಶ್ನೆಯನ್ನು ಮಾಡುವಾಗ ಹೇಗೆ ಹೇಳ್ತಾರಂದ್ರೆ, ಸೂರ್ಯನ ಬೆಳಕಿನಿಂದಲೇ, ಸೂರ್ಯನ ಕಿರಣಗಳಿಂದಲೇ ಸೂರ್ಯನ ಬೆಳಕನ್ನು ತಿಳಿತೀವಿ ನಾವು. ಮತ್ತೆ ಯಾರನ್ನು ತಿಳ್ಕೊಂಡೆ ನೀನು? ಸೂರ್ಯನ ಬೆಳಗಿನಿಂದಲೇ ಸೂರ್ಯನ ಬೆಳಕನ್ನು ಅರಿತಂತೆ. ಯಾವಾಗ ತರುಣ ಕೇಳು ಆ ತೆರದೊಳು ಒರೆಯಲು ಅಂತು ಅದನ್ನು ಒಪ್ಪದರೆ ಚಿತ್ತ ನಿಲ್ಲವೇಯದಲ್ಲಿ ನಿನಗೆ ಗೋಚರಿಸುತ್ತಲೂ ಎಂತೂ ಬೆಸಸುವೆನು ಅಂದರು. ಹೇಗೆಂದರೆ, ತರುಣ ಕೇಳು ಅಂದರೆ ಇಲ್ಲಿ ಬಾಲ್ಯ ಅಲ್ಲ, ಮುಪ್ಪಲ್ಲ, ಇದು ತರುಣ ಅಂತಾರೆ. ಎಲ್ಲರಿಗುಂಟು. ಸೂರ್ಯನು ಕೂಡ ಬಾಲ ಸೂರ್ಯ, ತರುಣ ಸೂರ್ಯ, ವೃದ್ಧ ಸೂರ್ಯ. ಉದಯ ಕಾಲದಲ್ಲಿ ಬಾಲಚಂದ್ರ ಅಥವಾ ಬಾಲ ಸೂರ್ಯ, ಮಧ್ಯಾಹ್ನದಲ್ಲಿ ಪ್ರೌಢ ಸೂರ್ಯ, ಮತ್ತೆ ಅಸ್ತಂಗತ ಕಾಲದಲ್ಲಿ ವೃದ್ಧ ಶ್ರೀಯ ಅಂದ. ಆದರೆ ಇಲ್ಲಿ ಕೂಡ ಆ ಸೂರ್ಯನನ್ನ ದೇಹ ಇಲ್ಲ, ಅವನು ಬಾಲಕಿದ್ದ, ಯೌವನದವನಾಗ್ಯಾನ, ಶರೀರ ಈಗ ಮುಪ್ಪಾಗ್ಯದಂತ ನಮಗೆ ಕಾಣ್ತದೆ. ಯಾರೇನು ಕಂಡದ? ಮತ್ತು ಬಾಲ ಸೂರ್ಯ ಬಾಲಚಂದ್ರ, ಪ್ರೌಢ ಸೂರ್ಯ ಪ್ರೌಢಚಂದ್ರ ಹೆಂಗ್ ಕರೆದ್ರಪ್ಪ ಅಂದರೆ, ಅವನಲ್ಲಿ ಉತ್ಪನ್ನವಾಗುವಂಥ ಪ್ರಕಾಶದ ಮೇಲೆ, ಅವನ ತೇಜಸ್ಸಿನ ಮೇಲೆ ಇದು ಬಾಲ, ಇದು ಪ್ರೌಢ, ಇದು ವೃದ್ಧ ಅಂತ ನೋಡ್ರಿ. ಅದಂಗೆ ಇಲ್ಲಿ ಜ್ಞಾನಿಗಳ, ಮುಮುಕ್ಷುಗಳ ಅಥವಾ ಸದ್ಗುರುನಾಥನ ದೇಹ ದೃಷ್ಟಿ ಇದಲ್ಲ, ಅವನ ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಇಲ್ಲಿ ತರುಣ ಕೇಳು ಅಂತಾರೆ. ಸೂರ್ಯ ತರುಣಾವಸ್ಥೆಯಲ್ಲಿ ಎಷ್ಟು ತೇಜಸ್ಸು ಪ್ರಕಾಶ ಅದಿಲ್ಲ, ಅದರಂತೆ ಪ್ರೌಢಾವಸ್ಥೆ ಅದ. ಏನು ಪ್ರೌಢಾವಸ್ಥೆ? ವಿವೇಕದ ಪ್ರೌಢತೆ. ಅವಿವೇಕದ ತರುಣಾವಸ್ಥೆ ಅಲ್ಲ, ವಿವೇಕದ ತರುಣಾವಸ್ಥೆ. ಆ ಅವಸ್ಥೆಯುಳ್ಳ ಶಿಷ್ಯನೇ ಕೇಳು. ಆ ತೆರದಳು ಒರೆಯಲು ಅಂದರೆ ಉಪದೇಶ ಮಾಡಿದರೂ ಅದನ್ನು ಒಪ್ಪದರೆ ಅಂಗೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಚಿತ್ತು ನಿಲ್ಲವೇ ಅದು ಸಾಮಾನ್ಯ ಅರುರೂಪಿನ ಚಿತ್ತಿನ ಅಭಾವ. ಆದರೆ ಸುಪ್ತಿಯಲ್ಲಿ ನಿನಗೆ ಗೋಚರಿಸಿತು ಎನ್ನಲು. ನಿದ್ದೆಯಲ್ಲಿ ನನಗೆ ತಿಳಿದಂತಿದೆಯಲ್ಲ, ಅದು ವಿಷಯವಾಗಿದೆಂದು ಹೇಳಿದರೆ ಈ ಪ್ರಕಾರ ನಿನಗೆ ನಾನು ಹೇಳುತ್ತೇನೆ, ಮುಂದನೆ ಕೇಳು ಅಂದರು. ಏನಂತ ಕೇಳೋದು? ಸಾಮಾನ್ಯ ರೂಪವಾದ ಅರುವ ಆತ್ಮನ ಸ್ವರೂಪವಾಗಿರುತ್ತದೆ. ಹಿಂದೆ ಎಲ್ಲ ಹೇಳಿವಿ, ಸೂರ್ಯನ ಪ್ರಕಾಶ ಸ್ವರೂಪವಾಗಿ ಸಾಮಾನ್ಯ ರೂಪದಿಂದ ಸರ್ವತ್ರ ಅದ. ಅದು ಸಾಮಾನ್ಯವಾದ ಪ್ರಕಾಶವೇ ಸೂರ್ಯಕಾಂತ ಶಿಲೆಯ ಕನ್ನಡಿಯಲ್ಲಿ ವಿಶೇಷವಾಗಿಯೂ ಇರುತ್ತದೆ. ಅಗ್ನಿ ಸಾಮಾನ್ಯ ಅದ, ಆದರೆ ಕಟ್ಟಿಗೆಯಲ್ಲಿ ಸಾಮಾನ್ಯ ಅದ, ಮತ್ತು ಅದನ್ನು ಘರ್ಷಣೆಯಾದಾಗ ವಿಶೇಷ ಆಗ್ತದೆ ನೋಡ್ರಿ. ಸಾಮಾನ್ಯನಾದ ವಿಶೇಷ ಅದ. ಅದರಂತೆ ಸಾಮಾನ್ಯ ರೂಪವಾದ ಅರಿವು ಆತ್ಮನ ಸ್ವರೂಪನೇ ಆದದು, ಬೇರೆ ಅದನ್ನದು. ಸೂರ್ಯನ ಪ್ರಕಾಶ ಸೂರ್ಯನ ಸ್ವರೂಪವಾಗಿಯೇ ಇರುವಂತೆ ಅಗ್ನಿಯ ಉಷ್ಣ ಪ್ರಕಾಶಗಳು ಅಗ್ನಿಯ ಸ್ವರೂಪನೇ ಇರುವಂತೆ ಆತ್ಮನ ಅರಿವು ಆತ್ಮ ಸ್ವರೂಪವೇ ಆಗಿರುತ್ತದೆ. ಅವೇನು ಹೇಳ್ತಾರೆ?
ಅವರು ಧರ್ಮಗಳಂತ. ಅಗ್ನಿಯ ಧರ್ಮ ಸುಡೋದಲ್ಲ, ಅದು ಬೆಂಕಿ ಬಿಟ್ಟ ಅದೇನು ಇಲ್ಲ. ಅದರಂತೆ ಆತ್ಮನು ಅರಿಯುವುದಾದಲ್ಲ, ತಿಳಿಯೋದದು. ಏನು ತಿಳಿದದ? ಮೂರು ಅವಸ್ಥೆಗಳಲ್ಲದೆ ತುರ್ಯಾತೀತವನ್ನು ತಿಳಿಯುವಂಥ ಅರಿವಾದಲ್ಲ, ಅದು ಆತ್ಮನ ಸ್ವರೂಪನೇ ಆದ. ಇಂಥ ಆತ್ಮನ ಸ್ವರೂಪವಾದ ಸಾಮಾನ್ಯ ಅರಿವಿಗೆ ಅಭಾವ ಎಂದು ಸಂಭವಿಸಲಾರದು. ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಸಾಮಾನ್ಯ ಇಲ್ಲ ಅಂತಲ್ಲ, ವಿಶೇಷವಾದದ್ದು ಇರಕ್ಕೆ ಬರಂಗಿಲ್ಲ. ವಿಶೇಷವಾದಾಗ ಅದು ಬೇರೆ, ಸಾಮಾನ್ಯ ಯಾವಾಗಲೂ ಇರೋದು. ವಿಶೇಷ ಯಾವಾಗಾದ್ರೂ ಮೇಲೆ ತೋರ್ತದ, ಆಮೇಲೆ ಇಲ್ಲ. ಮುಂಜಾನೆ ಸೂರ್ಯನ ಪ್ರಕಾಶ ಮಧ್ಯಾಹ್ನದಾಗ ಆದ, ಮಧ್ಯಾಹ್ನದಾಗಿದ್ದು ಸಾಯಂಕಾಲ ಇರಂಗಿಲ್ಲ. ಅದರ ಸಾಮಾನ್ಯ ಪ್ರಕಾಶ ಅಂತೂ ಬಾಲ್ಯಾವಸ್ಥೆಯಲ್ಲಾದ, ಪ್ರೌಢಾವಸ್ಥೆಯಲ್ಲಾದ, ವೃದ್ಧಾವಸ್ಥೆಯಲ್ಲಾದ. ಹಾಗಾಗಿ ಧರ್ಮ ನಾಶವಾಗದ ವಿನಃ ಧರ್ಮಕ್ಕೆ ನಾಶವಿಲ್ಲ. ಕಾರಣ ಧರ್ಮ ಏನದ? ಬೆಂಕಿದು ಸುಡೋದಾದಿಲ್ಲ. ಅವ್ರ ಧರ್ಮಿ ಅಗ್ನಿ ಸ್ವರೂಪ ಅದ. ಅಗ್ನಿಯು ನಾಶವಾಗದೆ ಉಷ್ಣ ನಾಶವಾಗಲಾರದು. ಸುಡ್ತದಿಲ್ಲ ಧರ್ಮ. ಅದು ಸುಡಬಾರ್ದಂದ್ರೆ ಅದೇನು ಮಾಡಬೇಕು? ಅಗ್ನಿ ನಾಶ ಆಗ್ಬೇಕಂತ. ಹೀಗೆ ಸೂರ್ಯನು ನಾಶವಾಗದ ಹೊರತು ಪ್ರಕಾಶ ನಾಶವಾಗದು. ಹಗಲತ್ತು ಸೂರ್ಯ ಅಂದರೆ ಅವನು ಬೆಳಕು ಯಾಕಾದಂದ್ರೆ, ಆ ಬೆಳಕು ಹೋಗ್ಬೇಕಾದ್ರೆ ಸೂರ್ಯನ ನಾಶ ಆದಾಗ ಅದು ಬೆಳಕು ಹೋಗ್ತದೆ. ಸೂರ್ಯನೇ ಇರಬೇಕು, ಅದನ್ನ ಪ್ರಕಾಶ ಇರಬಾರ್ದು ಅಂದರೆ ಸಾಧ್ಯ ಇಲ್ಲದ ಮಾತಂತ. ಹಾಗಾಗಿ ಇವುಗಳಂತೆ ಈ ದೃಷ್ಟಾಂತದಂತೆ ಆತ್ಮನಾಶದ ವಿನಃ ಅರಿವಿಗೆ ನಾಶ ಸಂಭವಿಸಲಾರದು. ಆತ್ಮ ನಾಶವಾಗದೇನು ವಿನಃ ಅರಿವಿಗೆ ನಾಶ ಸಂಭವಿಸಲಾರದು. ಬೆಂಕಿ ನಾಶವಾಗದ ತನಕ ಅದರ ಉಷ್ಣವು ನಾಶವಾಗಲಾರದು. ಮತ್ತು ಆತ್ಮ ಇಲ್ಲಿವರೆಗೆ ಏನಂತ ತಿಳ್ಕೊಂತ ಬಂದಿದ್ದಿ? ಅವಿನಾಶಿ ಅಂತ. ಆತ್ಮನಿಗೆ ನಾಶ ಇಲ್ಲ ಅಂತ ಅಲ್ಲಿಂದ ಅದ, ಶ್ರುತಿ ಪ್ರಮಾಣದ, ವೇದ ಪ್ರಮಾಣದ. ಅದನ್ನು ನೀವು ಒಪ್ಪಿದ್ದಿ, ಅದನ್ನು ಒಪ್ಪಿದ್ದಿಲ್ಲ ಮೊದಲು. ಈಗ ನಿದ್ರೆಯಲ್ಲಿ ಇಲ್ಲ ಅಂಬೋದೊಂದು ಸಂಶಯ ಅದಲ್ಲ, ಅದು ಹೆಂಗಿಲ್ದಂಗೆ ಆಗ್ತದ? ಅದು ನಾಶ ಆಗೋದಿತ್ತು ಅಂದರೆ ಯಾವುದೋ ಒಂದು ಅವಸ್ಥೆಯಲ್ಲಿ ನಾಶ ಆಗೋದಂತ ಹೇಳ್ಬೋದಾಗಿತ್ತು. ಜಾಗದಲ್ಲಿ ಆದಪ್ಪ, ಸ್ವಪ್ನದಲ್ಲಿ ಆದ, ನಿದ್ರೆಯಲ್ಲಿ ಈಗಿಲ್ಲ ಅಂತ ಹೇಳ್ಬೋದು. ಅದು ನಾಶವಾಗುವ ಆತ್ಮಿದ್ರೆ ಹೇಳಕ್ಕೆ ಬರ್ತಿತ್ತು. ಆತ್ಮ ಅವಿನಾಶಿ ಅಂದರೆ ಅದರ ಧರ್ಮವೇ ಜ್ಞಾನ. ಆತ್ಮಕ್ಕೆ ನಾಶ ಇಲ್ಲ ಅಂದರೆ ಜ್ಞಾನಕ್ಕೆ ನಾಶ ಇಲ್ಲ. ನಾಶ ಇಲ್ಲ ಅಂದರೆ ಮತ್ತೆ ಆದಂತ ಅರ್ಥ ಆಯ್ತಿಲ್ಲ. ಹೀಗೆ ಅದು ಶ್ರುತಿ ಪ್ರಮಾಣದಂತೆ ಕೂಡ ಅಜೋ ನಿತ್ಯ ಶಾಶ್ವತ ಅಂತ ಹೇಳ್ಯಾರ. ಆತ್ಮನು ಹುಟ್ಟು ಸಾವಿಲ್ಲದವನಾಗಿ ಯಾವಾಗಲೂ ಒಂದೇ ವಿಧವಾಗಿ ಮತ್ತು ನಿತ್ಯನಾಗಿ ನಿರ್ವೀಕಾರನಾಗಿ ಇರುವನು ಎಂದು ಶ್ರುತಿಯ ಪ್ರಮಾಣ ಉಂಟು. ಅಜೋ ನಿತ್ಯ ಶಾಶ್ವತ ಮತ್ತು ನಿತ್ಯ ಸತ್ಯ ಯಾವಾಗಲಂಬಕ ಆಕಾಶವತ್ ಸರ್ವಗತ ಗತಶ್ಯ ನಿತ್ಯ. ಆಕಾಶ ನಿತ್ಯ ಆದಲ್ಲ, ಮಳೆಗಾಲದಾಗೂ ಆದ, ಬೇಸಿಗೆಗೂ ಆದ, ಚಳಿಗಾಲದಾಗೂ ಆದ, ಯಾವಾಗಲಾದಲ್ಲ. ಮತ್ತು ಹಿಂದಿನ ಯುಗದಲ್ಲಿ ಆಕಾಶ ಅದ, ಈ ಯುಗದಲ್ಲಿ ಆಕಾಶ ಅದ, ಮುಂದಿನ ಯುಗದಲ್ಲಿ ಆಕಾಶ ಇರೋದು. ಅದರಂತೆ ಆತ್ಮ ಯಾವಾಗಲೂ ಇರೋದು. ಜಾಗ್ರದ ದೇಹ, ಜಾಗ್ರದ ಯಾವ ಇಂದ್ರಿಯಾದಿಗಳವ ಅವುಗಳ ವ್ಯವಹಾರ ಹೋದರೂ ಕೂಡ ಆತ್ಮ ಇರೋದೆ. ಸ್ವಪ್ನಾವಸ್ಥೆ ವ್ಯಾಪಾರ ವ್ಯವಹಾರ ಸಾಧನಗಳು ಅಳದರೂ ಕೂಡ ಅದು ಇರೋದೆ. ನಿದ್ರಾವಸ್ಥೆಯ ನಿರ್ವ್ಯಾಪಾರ
ಅವಿದ್ಯೆಯಲ್ಲಿ ಅಡಗಿದ ಎಲ್ಲ ವಿಚಾರವನ್ನು ನಾಶ ಆದರೂ ಕೂಡ ಅದನ್ನು ಅರಿಯುವಂಥ ಈಶ್ವರ ಅಥವಾ ಆತ್ಮನಿಗೆ ನಾಶ ಇಲ್ಲ. ಯಾಕ? ನಿತ್ಯ ಶಾಶ್ವತ. ಇವು ಹುಟ್ಟು ಸಾವಿಗಳಿಂದ ಕೂಡವೆಲ್ಲ. ಶರೀರ ಮತ್ತು ಶರೀರದಲ್ಲಿ ಇರುವಂಥ 25 ತತ್ವಗಳು ಆತ್ಮನು ಹುಟ್ಟು ಸಾವಿಲ್ಲ ಅಂತ ಹೇಳಿದೀವಿ. ಇವೆಲ್ಲ ಹುಟ್ಟೇವಿಲ್ಲ, ಹುಟ್ಟ್ಯಾವ. ಹುಟ್ಟಿದವಂದ್ಮೇಲೆ ವಿಕಾರ ಆಗ್ತಾವಿಲ್ಲ, ವಿಕಾರ ಆಗ್ಯಾವಂದ್ಮೇಲೆ ವಿನಶ್ಯತೆ ಆಗೋದಂತ. ಆ ಕಾರಣವಾಗಿ ಆತ್ಮನು ನಾಶವಿಲ್ಲ, ಅದಕ್ಕಾಗಿ ಅವನ ಸ್ವರೂಪಕ್ಕೂ ನಾಶ ಇಲ್ಲ. ಉಷ್ಣಕ್ಕೆ ನಾಶ ಇಲ್ಲರಿ. ಇನ್ನ ಬೆಂಕಿ ಆದ್ರಿ ಅಂದ್ರೇನು? ಅಲ್ಲಿ ಅಗ್ನಿ ಆದಂತ ಅರ್ಥ. ಅಗ್ನಿ ನಾಶ ಆದ್ರೆ ಇಲ್ಲಿ ಬೆಂಕಿ ಉಷ್ಣ ನಾಶ ಆಗ್ತದೆ. ಹಾಗೆ ಇಂತಹ ಸಾಮಾನ್ಯ ಅರಿವಿನ ಅಭಾವವು ನನಗೆ ತೋರಿತು ಎಂದು ಹೇಳಿದರೆ ಮುಂದೆ ಹೇಳುವ ಪ್ರಕಾರ ತಿಳ್ಕೋ ಶಿಷ್ಯ ಅಂತ ಗುರುಗಳು ಜ್ಞಾನದಿಲ್ಲವೆಯೇನು ಅಂತ ನಿದ್ರೆಯಲ್ಲಿಯೇ ನೀನು ಅರಿದನೆಂಬುಡೆ ಅದು ಘಟಿಸಲು ಅರಿಯದೆಂದು ಆನು ಇಲ್ಲಿ ಪೇಳುವನು ಕೇಳು. ನಿನ್ನ ಪ್ರಶ್ನೆಗೆ ಮನಬುದ್ಧಾದಿಗಳಿಂದ ಕೂಡಿದ ಸೋಪಾಧಿಕವಾದ ವಿಶೇಷ ಅರಿವಿನ ಅಭಾವ ನಿದ್ರೆಯಲ್ಲಿ ಗೋಚರವಾಯಿತೆಂದು ಹೇಳಿದರೆ ಅದಕ್ಕೆ ನಾ ಹೇಳ್ತೀನಿ ಕೇಳಂದ್ರು. ಜ್ಞಾನದಿಲ್ಲವೆಯೇನು ವಿಶೇಷ ಜ್ಞಾನದ ಅಭಾವ. ಇಲ್ಲ ಅಂದ್ರೆ ಅಭಾವ, ಇದೆ ಅನ್ನೋದು ಭಾವ. ಶಬ್ದ ಬೇರೆ, ಸಾಮಾನ್ಯ ಮಾತಿನಲ್ಲಿ ಅಭಾವ ಅಂದ್ರೆ ಇಲ್ಲದು, ಭಾವ ಅಂದ್ರೆ ಇರೋದು ಅಂತ ಅರ್ಥ. ಅಂಥ ಸುಸುಪ್ತಿಯಲ್ಲಿಯೇ ನೀನು ಅರಿದನೆಂದೊಡೆ. ನೀ ತಿಳಿದದ್ದಿಲ್ಲ, ಏನು ತಿಳಿದದ್ದಿ? ಅದು ಅಭಾವ ತಿಳಿದಲ್ಲ, ಜ್ಞಾನದ ಅಭಾವ ಇಲ್ಲ ಅಂತ ತಿಳಿದದ್ದಿ. ಅದು ಅಭಾವವನ್ನು ಅರಿಯುವುದು. ಇಲ್ಲ ಎಂಬುದನ್ನು ತಿಳಿದದ್ದು ಆದಂತ ಹೇಳ್ದೋ ಇಲ್ಲ ಅಂತ ಹೇಳ್ದೋ? ಆದಂತ ಹೇಳಿದೆ. ಆದಂದಮೇಲೆ ಅದಕ್ಕೆ ನಾಶ ಸಂಭವಿಸಲಾರದು. ನಾಶ ಸಂಭವಿಸಲಾರದು ನೋಡ್ರಿ. ಅದಕ್ಕೆ ಈ ಶಾಸ್ತ್ರ ಕೇಳಿದ ಮೇಲೆ ಇನ್ನೂ ನಾವು ಜ್ಞಾನ ಸ್ವರೂಪ ನಾವು ಅಲ್ಲಂದ್ರೆ ಇಲ್ಲಿ ಆತ್ಮಾಹುತಿ ದೋಷ ಬರ್ತದಂತ ಬಲ್ಲವರು ಬರೆದಾರ. ಆತ್ಮಹತ್ಯೆ ಇದು. ನನ್ನನ್ನೇ ನಾನು ಕೊಲ್ಲಿಕೊಂಡಂತೆ. ಯಾರು ಇಲ್ಲಿ ಯಮ ಇಲ್ಲ, ಪ್ರಾರಬ್ಧ ಇಲ್ಲ, ಕರ್ಮ ಇಲ್ಲ, ಧರ್ಮ ಇಲ್ಲ, ಏನಿಲ್ಲವನು ನಿನ್ನ ನೀನು ನಾಶ ಮಾಡಿಕೊಂಡಂತೆ. ಈ ರೀತಿ ಕೇಳು. ಅನುಭವದ ನೋಡಲಿಲ್ಲ, ತಿಳಿಯಲಿಲ್ಲ ಎಂದು ಸಕಲರು ಹೇಳುವರು. ಆದ್ದರಿಂದ ಈ ಅನುಭವದ ಬಲದಿಂದ ನಿದ್ರೆಯಲ್ಲಿ ವಿಶೇಷ ಜ್ಞಾನದ ಅಭಾವವು ಅನುಭವ ಸಿದ್ಧವಾಗಿದೆ. ನಿನಗೆ ಗೊತ್ತಾಯ್ತಿಲ್ಲ ಇಲ್ಲಿ. ಇಂಥ ಉಪಾಯವುಳ್ಳ ವಿಶೇಷ ಜ್ಞಾನದ ಅಭಾವವನ್ನು ನಾನು ನಿದ್ರೆಯಲ್ಲಿ ಕಂಡೆನು ಎಂದು ಹೇಳಬಹುದು. ಹೀಗೆ ವಿಶೇಷ ಜ್ಞಾನದ ಅಭಾವವನ್ನು ಕೂಡ ನೀನು ನಿದ್ರೆಯಲ್ಲಿ ಕೂಡ ತಿಳಿಯುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಇದಕ್ಕೂ ನಾವು ಮುಂದೆ ಹೇಳುವ ಪ್ರಕಾರ ಮತ್ತೆ ಉತ್ತರವನ್ನು ಕೊಡುತ್ತೇವೆ, ಕೇಳು ಶಿಷ್ಯ ಅಂದ್ರು. ಹೇಗೆ ಅಂದರೆ ಇಲ್ಲಿ 3ನೇ ನುಡಿಯಲ್ಲಿ ಆವುದು ಇಲ್ಲವೇ ಅದಂ ಭಾವಿಸಲು ಪ್ರತಿಯೋಗ್ಯ ಭಾವವಿದೆಯಾಗಿ ತದ್ವಿಶೇಷಣವಾದ ಠಾವಿನೊಳಗೆ ಅರಹಿಸಿಕೊಳ್ಳುತ್ತಿರುಕೋ ಅಂದ್ರು. ಆವುದಿಲ್ಲವೇ, ಯಾವುದಾದ್ರೂ ಒಂದು ಪದಾರ್ಥ ಇಲ್ಲಂತ ಹೇಳಿದರೆ ಅದು ಪ್ರತಿಯೋಗಿ ಅಭಾವ ಆಗುತ್ತದೆ.
ಪ್ರತಿಯೋಗಿ ಅಂದರೆ ಯಶ್ಯಭಾವ ತಸ್ಕಸ ಏವ ಪ್ರತಿಯೋಗಿ. ಯಾವುದರ ಅಭಾವ ಇರುವುದು ಅದು ಅಭಾವಕ್ಕೆ ವಸ್ತು ಪ್ರತಿಯೋಗಿ ಅಂತ. ಯಾವುದೋ ಒಂದು ವಸ್ತು ಆದಂದ್ರೆ ಅದಕ್ಕೆ ಇನ್ನೊಂದು ಪ್ರತಿಯೋಗಿಯನ್ನು ನೋಡಿದ ಮೇಲೆ ಆ ವಸ್ತು ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಏನು ಇಲ್ಲದ ನೋಡಿ ಏನಿಲ್ಲ ಅಂತ ಹೇಳ್ತಾರೆ. ಇದ್ದದ್ದನ್ನು ನೋಡಿ ಅದರ ಅಭಾವ ಇಲ್ಲ ಅಂತ ಹೇಳಕ್ ಬರ್ತದೆ. ಅದು ಇಲ್ಲೇ ಇಲ್ಲ ಮೇಲೆ ಅದು ಇಲ್ಲ ಅಂತ ಹೆಂಗೆ ಹೇಳ್ತಿದ್ದು? ಮೊದಲೇ ಇಲ್ಲ ಅಂತದ, ಮೊದಲೇ ಇಲ್ಲ. ಅದಕ್ಕೆ ಇಲ್ಲಿ ಯೋಗಿ ಪ್ರತಿಯೋಗಿ ಅಂತ, ಘಟದ ಅಭಾವಕ್ಕೆ ಘಟವೇ ಪ್ರತಿಯೋಗಿ. ಕೊಡ ಇಲ್ಲ ಅಂತ ಹೇಳ್ಬೇಕಾದ್ರೆ ಕೊಡಕ್ಕೆ ಪ್ರತಿಯೋಗಿ ಯಾರು? ಕೊಡನೇ ಪ್ರತಿಯೋಗಿ. ಅಲ್ಲಿ ಬೇರೆ ಇನ್ನೊಂದು ವಸ್ತುನ ನೋಡಿ ಹೇಳಬೇಕಾಗಿಲ್ಲ. ಮೂಲೆ ಇಲ್ಲಿದ್ದ ಕೊಡ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದನ್ನ ಯಾವುದನ್ನು ನೋಡಿಲ್ಲ ಅಂದೆ, ಅದೇ ಕೊಡವನ್ನು ನೋಡಿಲ್ಲ ಅಂದೆ, ಮತ್ತೇನು ನೋಡಿಲ್ಲ ಅಂದೆ. ಹಾಗೆ ಪಟದ ಅಭಾವಕ್ಕೆ ಪಟವೇ ಪ್ರತಿಯೋಗಿಯಾಗಿರುವುದೆಂದು ತಿಳಿಯಬೇಕು. ಆ ಅಭಾವವು ಯಾವ ಸ್ಥಳದಲ್ಲಿರುವುದು ಅದಕ್ಕೆ ಅನುಯೋಗಿ ಎಂದು ಹೇಳುವರು. ಇದು ಪ್ರತಿಯೋಗಿ, ಇನ್ನೊಂದು ಕಡೆ ಇತ್ತಂದ್ರೆ ಅದು ಅನುಯೋಗಿ. ಹೀಗೆ ಅಧ್ಯಾಸಕ್ಕೆ ಹೇಗೆ ಅಧಿಷ್ಠಾನ ಬೇಕೋ ಹಾಗೆ ಅಭಾವಕ್ಕೆ ಅಧಿಕರಣ ಬೇಕು. ಅಧಿಕರಣ ಅಂದರೆ ಒಂದು ಜಾಗ ಅಂತ. ಅದರಲ್ಲಿಯೇ ಅಭಾವವು ತೋರುವುದು. ಯಾವ ಜಾಗದಲ್ಲಿ ಇತ್ತು ಅಂದರೆ, ಇಲ್ಲಿ ಕೊಡ ಎಲ್ಲಿ ಹೋಯ್ತಂದ್ರೆ ಈ ಜಾಗದಲ್ಲಿ ಅಭಾವ ಇರ್ತದೋ ಉಳಿದ ಕಡೆ ನೋಡ್ತಾರೆ ನೀವು, ಅದೇ ಜಾಗ ಅಷ್ಟೇ. ಅದು ಬೇರೆ ಜಾಗದಲ್ಲಿ ಹೇಳಂಗಿಲ್ಲ, ಇಲ್ಲ ಅಂತ ಅಲ್ಲ. ಅಲ್ಲಿ ಇತ್ತಲ್ಲ, ಅಲ್ಲಿ ಸ್ಥಳ ಹೇಳಿಕೊಡ್ತದೆ ಇಲ್ಲಿಲ್ಲ ಅಂತ, ಬೇರೆ ಯಾವುದಲ್ಲ. ಅದರಂತೆ ವಸ್ತು ಇಲ್ಲೆಂದು ಹೇಳಿದರೆ ಅದರ ಅಭಾವ ಇರುತ್ತದೆ. ಭೂತಲೇ ಘಟನಾಸ್ತಿ ಅಂತ, ಭೂತಳದಲ್ಲಿ ಪಟವಿಲ್ಲ ಎಂದು ಹೇಳಲು ಪ್ರತಿಯೋಗಿಯಾದ ಪಟವು ಇಲ್ಲವೆನ್ನಲು ಆ ಘಟದ ಅಭಾವವು ಅನುಯೋಗಿಯಾದ ಭೂತಳದಲ್ಲಿ ಇರುತ್ತೆ ಎಂದು ಹೇಳಿಸಿಕೊಳ್ಳುವುದು. ಅದರಿಂದ ನಿಷೇಧ ಮುಖ ಪ್ರತೀತಿಗೆ ವಿಶೇಷವಾಗಿಯೂ ಸಂಬಂಧ ಸಾದೃಶ್ಯವಾಗಿಯೂ ಸಾಪೇಕ್ಷ ಪ್ರತೀತಿಗೆ ವಿಶೇಷವಾದದ್ದೇ ಅಭಾವೆನಿಸುವುದು ಅಂತ. ಇಲ್ಲಿ ಭಾವ ಅಭಾವ ಯೋಗಿ ಪ್ರತಿಯೋಗಿ ಅಂತ ನ್ಯಾಯಶಾಸ್ತ್ರದ ಅನುಗುಣವಾಗಿ ವಾದಗಳನ್ನು ಸಂಶಯ ಮುಖಾಂತರವಾಗಿ ಶಿಷ್ಯ ಪ್ರಶ್ನೆ ಮಾಡ್ಯಾನ. ಗುರುಗಳು ಅದಕ್ಕೆ ತಕ್ಕಂತೆ ಉತ್ತರವನ್ನು ಹೇಳ್ತಾ ಹೇಳ್ತಾ ಇಲ್ಲಿಗೆ ಬಂದು, ಇವುಗಳಿಂದ ಏನು ಆಯಿತು ಅಂದರೆ, ಘಟವಿಟ್ಟ ಸ್ಥಳವನ್ನು ಕಂಡ ನಂತರ ಘಟವಿಲ್ಲವೆಂಬ ಅಭಾವ ಜ್ಞಾನವಾಗುತ್ತದೆ. ಘಟ ಇದೆ ಅಂತ ಜ್ಞಾನ ಮೊದಲು ಆದಮೇಲೆ ಇಲ್ಲ ಅಂತ ಆಗ್ತದೋ ಏನು? ಮೊದಲು ಇಲ್ಲ ಅಂತ ಆಗ್ಲಾರ್ದು ಇಲ್ಲ ಅಂತ ಹೇಳ್ತಾನೆ ನಾನು. ಮೊದಲು ಆದಂತ ತಿಳ್ಕೊಂಡು ಈಗಿಲ್ಲ ಅಂತ ಅಂತಿಲ್ಲ ಅಂದ್ರೆ ಹೆಂಗೆ ಹೇಳ್ತಾನ? ಅದರಂತೆ ಇಲ್ಲಿಯೂ ಕೂಡ ಈ ಲಕ್ಷಣಾತ್ಮಕವಾದ ಅಭಾವವು ಯಾವುದಾದೊಂದು ಸ್ಥಳದಲ್ಲಿ ತಿಳಿಸಿಕೊಳ್ಳಬೇಕಾಗುತ್ತದೆ. ವಿಶೇಷವಾದ ಠಾವಿನಲ್ಲಿ ತತ್ ಅಂದರೆ ವಿಶೇಷವಾದ ಅಭಾವವು ತಿಳಿದುಕೊಳ್ಳುವುದಾಗಿರುತ್ತದೆ. ಇಲ್ಲಿ ಸ್ಥಳಕ್ಕೆ ವಿಶೇಷಣವೆಂದು ಅಭಾವಕ್ಕೆ ವಿಶೇಷವೆಂದು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಯಾವನಿಗಾದರೂ ಪಟವನ್ನಿಟ್ಟ ಸ್ಥಳವನ್ನು ಕಂಡ ಮೇಲೆ ಆ ಘಟದ ಅಭಾವದ ಜ್ಞಾನವಾಗುತ್ತದೆ. ಯಾರಿಗಾಗಿದೆ? ಕೊಡವನಿಟ್ಟವನಿಗೆ ಮಾತ್ರ. ಆ ಸ್ಥಳದಲ್ಲಿ ಅವನಿಗೆ ಇಲ್ಲೆಂಬ ಜ್ಞಾನ ಆಗ್ತದಿಲ್ಲ. ಯಾವನಿಗೆ ಇದೆ ಅಂತ ಜ್ಞಾನ ಆಗ್ಯದ ಅವನಿಗೆ ಇಲ್ಲ ಅಂತ ಜ್ಞಾನ ಆಗ್ತದೆ. ಹೀಗೆ ಅಲ್ಲಿ ಕೊಡ ಇಲ್ಲ ಅಂತಲ್ಲ, ಅಲ್ಲೇನದ ಅಭಾವ. ಒಂದು ಅಭಾವ
ಇಲ್ಲಿತ್ತು ಕೂಡ ಇಲ್ಲಿಲ್ಲ ಅಂದರೆ ಇನ್ನೊಂದಲ್ಲಿ ಆದಂತ ಅರ್ಥ ಆಯ್ತಲ್ಲ. ಅಂದರೆ ಅದು ಇಲ್ಲವೇ ಇಲ್ಲ ಅಂತ ಹೇಳಿದಂಗೆ ಆಯ್ತೇನು, ಇದೆ ಅಂತಲೇ ಅರ್ಥ. ಆದ್ದರಿಂದ ಅಭಾವವು ವ್ಯಾವರ್ತಕವೆಂದು ಹೇಳುತ್ತದೆ. ಇದರಿಂದ ವಿಶೇಷವಾದ ಠಾವಿನೊಳಗೆ ತತ್ತು ಅರ್ಹಿ ಕೊಡಿಸುತ್ತಿರುಕು ಎಂದು ಹೇಳಿರುವರು. ಇದು ತಿಳಿಸಿಕೊಳ್ಳುವುದು, ತಿಳಿಯುವ ಜ್ಞಾನ ಇರುವುದು. ಇರುವ ಜ್ಞಾನವನ್ನು ಇಲ್ಲದೆ ತಿಳಿಯಲಿಕ್ಕೆ ನೀವು ಬರುತ್ತಿದ್ದಿಲ್ಲ, ತಿಳಿಸಿಕೊಳ್ಳುವ ವಸ್ತು ಇರುತ್ತಿದ್ದಿಲ್ಲ. ಹಾಗಾಗಿ ನಮ್ಮಲ್ಲಿ ಹೆಂಗದ ನಿದ್ರೆಯಲ್ಲಿ ಅರಿವು ಅಂದರೆ ಎಲ್ಲವನ್ನು ತಿಳಿಯುವಂಥದ್ದಾದಲ್ಲ. ಆ ನಿದ್ರಾವಸ್ಥೆಯಲ್ಲಿ ಅವಿದ್ಯಾ ವೃತ್ತಿಯಲ್ಲಿ ಯಾವ ಬುದ್ಧಿಯಿಂದ ಅಹಂ ಮೊದಲಾಗಿ ಅದರ ನವಗುಣಗಳ ಪ್ರಭಾವವನ್ನು ಕೋಳಿ ಮರಿ ಪುಕ್ಕದಲ್ಲಿ ಅಡಗಿಸಿಕೊಂಡು ತಾನು ಒಂದು ಗೂಡಿನಲ್ಲಿ ಹೊಕ್ಕಂತೆ ಇವೆಲ್ಲ ಇಲ್ಲ ಅಂತ ಹೇಳ್ತಿದ್ದೇನು, ಎಲ್ಲೋ ಸಾವ. ಆದರೆ ಅಲ್ಲಿ ಏನಾಗಿದೆ, ಆಚ್ಛಾದನ ಆಗ್ಯಾವ. ಆ ಕಾರಣದಿಂದ ಅಲ್ಲಿ ಹೀಗೆ ಎನಿಸಿಕೊಂಡಂತೆ ನಿನಗೆ ಆಗಬಹುದು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದರು. ಹೀಗೆ ಮುಂದೆ ಮಹಾತ್ಮರು ಸಕಲಂ ವಿಶೇಷಣಾತ್ಮಕವಾದ ಬೋಧವ ಆ ಸಕಲದೊಡನೊಂದು ನೆಲೆಯಲ್ಲಿ ಸಾಮಗ್ರಿ ನಿಖರದಿಂದ ಅರ್ಹಿಕೊಳ್ಳಬೇಕು. ಹೀಗೆ ಸಕಲ ಅಂದರೆ ಎಲ್ಲ ವಿಶೇಷಣಾತ್ಮಕವಾದ ಬೋಧ ಅಂದ್ರೆ ಜ್ಞಾನ, ಆ ಸಂಬಂಧದಿಂದ ತೋರುವ ಅಭಾವ ಜ್ಞಾನವು ಆಯಾ ಪ್ರತಿಯೋಗಿಗಳ ಜ್ಞಾನ ಸಹಿತವಾಗಿ ಯಾವುದಾದರೂ ಒಂದು ಅನುಯೋಗಿಯಾದ ಸ್ಥಳದಲ್ಲಿ ಸಾಮಗ್ರಿಗಳ ಸಮೂಹದಿಂದ ಅರಿಸಿಕೊಳ್ಳಬೇಕು, ತಿಳಿಸಿಕೊಳ್ಳುತ್ತಿರಬೇಕು ಅಂತ ಶಿಷ್ಯ ಮತ್ತೆ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ರೆ ಅದಕ್ಕೆ ಮುಂದೆ ಮಹಾತ್ಮರು ಉಕ್ತ ಘಟದ ಅಭಾವ ಅಂದರೆ ಅಭಾವ ಅಂದ್ರೆ ಪ್ರತಿಯೊಂದಲ್ಲಿ ಇರ್ತಾವ ಅಭಾವ. ಆತ್ಮನಲ್ಲಿ ಇದ್ದಂಗೆ ಯಾವ ಉಳಿದವಲ್ಲಿ ಇರಂಗಿಲ್ಲ, ಎಲ್ಲವೂ ಅಭಾವನೆ. ಅವಸ್ಥೆಗಳು ಅಭಾವ, ಶರೀರ ಅಭಾವ, ಏನು ಭಾವದಿಂದ ಅವನೇ ಯಾವಾಗಲ್ಲ. ಇವಕ್ಕೊಂದು ಲಕ್ಷಣ ಆವಿಲ್ಲ. ಸ್ಥೂಲಕ್ಕೊಂದು ಲಕ್ಷಣ ಅದ, ಸೂಕ್ಷ್ಮಕ್ಕೊಂದು ಲಕ್ಷಣ ಅದ, ಕಾರಣಕ್ಕೊಂದು ಲಕ್ಷಣ ಅದ. ಸ್ಥೂಲದ 25 ತತ್ವಕ್ಕೆ ಲಕ್ಷಣ ಅದ, ಸೂಕ್ಷ್ಮದ 17 ತತ್ವಕ್ಕೂ ಲಕ್ಷಣ ಅದ. ಹೀಗೆ ಈ ವಿಷಯವು ವೃತ್ತಿ ಪ್ರಭಾಕರ ಪ್ರತ್ಯೇಕ ಪ್ರಮಾಣದಲ್ಲಿ ಹೇಳಿದೆ ಅಂದ್ರೆ ಅವರು ಅಲ್ಲಿ ಪ್ರಮಾಣ ಇಲ್ಲಿ ಹಾಕಿದ್ರು ನೋಡ್ರಿ. ಅಂದರೆ ನೀವು ಬೇಕಾದ್ರೆ ಅಲ್ಲಿ ನೋಡ್ಕೋಬಹುದು. ಅವ್ರ ವೃತ್ತಿ ಪ್ರಭಾಕರ ವಿಚಾರ ಸಾಗರ ಅದು ಹೇಗಿದೆ ಅಂದರೆ ವೃತ್ತಿ ಪ್ರಭಾಕರ ವಿಚಾರ ಸಾಗರ. ವೃತ್ತಿ ಪ್ರಭಾಕರ ಹೇಳುವಂಥವನಿಗೆ ವೃತ್ತಿ ನಿಂತಿಲ್ಲ ತಮ್ಮ ಅಂತಿದ್ದ ಬಸವ ಅಂದರು. ವೃತ್ತಿ ನಿಂತಿದ್ರೆ ಈ ರೀತಿ ಆವೃತ್ತಿ ಆಗೋದಲ್ಲ ಮನುಷ್ಯನಿಗೆ. ಸಂಶಯಕ್ಕೆ ಬರ್ತಾವ, ಸಂಶಯ ಬರ್ತದಿಲ್ಲ. ಅಂದರೆ ವಿಚಾರ ಮಾಡ್ರಿ, ವೃತ್ತಿ ಪ್ರಭಾಕರ ಕೇಳದ ಬರೀ ವೃತ್ತಿನೇ ನಿಂತಿಲ್ಲ, ಬರದವನಿಗೆ ನಿಂತಿಲ್ಲ, ಹೇಳೋನಿಗೆ ನಿಂತಿಲ್ಲ ಅಂದರೆ ಕೇಳೋರಿಗೆ ಹೆಂಗೆ ನಿಂದಿರ್ತದಂತಿದ್ದು ಒಂದು. ಎರಡನೇ ಮಾತು ವಿಚಾರ ಸಾಗರ ಅಂತಿದ್ದ. ಈಗ ಸಾಗರದಲ್ಲಿ ಅಲೆಗಳು ಎಷ್ಟೋ ಲೆಕ್ಕಿಲ್ಲ, ಎಷ್ಟು ಬರ್ತಾವ ಅನ್ನೋದು ಗೊತ್ತಿಲ್ಲ. ಅದರಂತೆ ವಿಚಾರ ಸಾಗರ ಅಂದರು. ಅವೆಲ್ಲ ಎಣಸಕ್ಕಾಗ್ತದ? ನಾವು ಹೋಗಿ ನಿಂತ ಸಂದರ್ಭದಲ್ಲಿ 3 ತಾಸು ನಿಂತೀವಂದ್ರೆ 3 ತಾಸಿನ ಅಲೆಗಳನ್ನೇ ಲೆಕ್ಕ ಮಾಡೋಕ್ಕಾಗಲ್ಲ ನಮಗೆ. ಆತವೇನ್ರಿ? ಮತ್ತು ಸಮುದ್ರದಲ್ಲಿ ಹುಟ್ಟಿನಿಂದ ಸಾಯುವ ಪರ್ಯಂತರವಾಗಿ ನಿರಂತರವಾಗಿ ಬರುವಂಥ ಅಲೆಗಳನ್ನು ಎಣಿಸಲಿಕ್ಕೆ ಆಗ್ತದೇನು? ಸಾಧ್ಯ ಇಲ್ಲ ಅಂತ. ಅದಕ್ಕೆ ಏನು ಮಾಡು ಅಂದರೆ ಇಲ್ಲಿ
ಸಾಗರ ಅಥವಾ ಸಮುದ್ರದಲ್ಲಿ ಏಳುವ ಅಲೆಗಳು, ಸಮುದ್ರದಲ್ಲಿ ತೋರುವ ಬುದ್ಧಗಳು ಎಲ್ಲವೂ ಸಮುದ್ರ ಅಂತ ತಿಳ್ಕೊಂಬಿಡು ಸಾಕಂದ್ರು ಅವ್ರು. ಮತ್ತೆ ಮುಗಿದೋಯ್ತಲ್ಲ. ಅಲ್ಲೇ ಅದು ಅಲೆ ತೋರಿದು ಅಲ್ಲೇ ಅಡಿಗೆದು, ಸ್ವರೂಪ ಬಿಟ್ಟು ಅಡಿಗೆವೇನು? ನೀರಿನಲ್ಲೇ ಎದ್ದು, ನೀರಿನಲ್ಲೇ ತೋರಿದು, ನೀರಿನಲ್ಲೇ ಅಡಿಗೆದು. ಆದ್ರೆ ನೀರಿನ ಮಾತ್ರ ಒಂಚೂರು ಬಿಟ್ಟಿಲ್ಲ ನೋಡವ್ರು. ಸ್ವಲ್ಪ ಬಿಟ್ಟಾವ ಅಲೆಗಳಿದ್ದಾವಂದ್ರೆ ಸಮುದ್ರ ಬಿಟ್ಟು ಮ್ಯಾಲೆದ್ದಾವ ನಾವು. ಸಮುದ್ರ ನೀರಿನ ಹಿಡ್ಕಂಡೆ ಎದ್ದಾವ, ನೀರು ಹಿಡ್ಕಂಡ ಮುಳುಗ್ಯಾವ, ನೀರನ್ನ ಹಿಡದೆ ತೋರ್ಯಾವ. ಅದಕ್ಕೆ ಇಲ್ಲಿ ಕೂಡ ನಿನ್ನ ಯಾವ ಅರಿವಾದಲ್ಲ, ಅರಿವಿನಲ್ಲೇ ಇವೆಲ್ಲವೂ ತೋರ್ತಾವ, ಅರಿವಿನಲ್ಲೇ ಅಡಗ್ತಾವ. ಮತ್ತು ಈ ಅರಿವನ್ನು ಬಿಟ್ಟು ತೋರ್ಲಿಕ್ಕೂ ಬರಂಗಿಲ್ಲ, ಮತ್ತು ಅರಿವನ್ನು ಬಿಟ್ಟು ಇರ್ಲಿಕ್ಕೂ ಬರಂಗಿಲ್ಲ. ನೀರನ್ನು ಬಿಟ್ಟು ಅಲೆಗಳು ಎಲ್ಲೆಡಿಗಿದವು. ಬಂಗಾರ ಬಿಟ್ಟು ಆವರಣ ಎಲ್ಲಿ ಹೋದು? ಮಣ್ಣು ಬಿಟ್ಟು ಮಡಿಕೆ ಎಲ್ಲಿ ಹೋದು? ಮತ್ತು ನಿನ್ನ ಬಿಟ್ಟು ಇದೇ ಎಲ್ಲಿ ಹೋಯ್ತು? ನಿನ್ನೆಲ್ಲ ಅಡಗಿತ ಅಂತದ್ದು. ನೆನ್ನೆಲ್ಲೇ ತೋರ್ತದ. ನಿನ್ನೆಲ್ಲೇ ಹುಟ್ಟದಂದ್ರೆ ನಿನ್ನೆಲ್ಲೇ ತೋರ್ಬೇಕು. ಮತ್ತು ಅಡಗದಲ್ಲಿ ನಿನ್ನೆಲ್ಲ ಅಡಗಬೇಕಲ್ಲ. ಸುಮ್ಮನೆ ಮಧ್ಯದಲ್ಲಿ ಅಜ್ಞಾನದಿಂದ ಭಾವ ಅಭಾವ ಅದು ಇದು ಅಂತ ವಿಚಾರ ಮಾಡೋದು ಅಂತ ಇಲ್ಲಿ ಮಹಾತ್ಮರು ಹೇಳ್ತಾ ಬಂದು ಮುಂದೆ ಏನು ಹೇಳ್ತಾರ ಅಂದರೆ, ಇಲ್ಲಿ ನಾವು ಯಾವ ಸೂತ್ರಕ್ಕೆ ಹೋದ್ವೇನು? 5 ನುಡಿಯಲ್ಲ. ಆ ಕಾರಣದಿಂದ ಇಲ್ಲಿ ಭಾವ ಒಂದಿಲ್ಲದಿಹ ಠಾವು ಕರ್ಣಾದಿ ತದ್ಭಾವದ ಸ್ಮರಣೆಗಳು ಕೂಡ ಸಾಮಗ್ರಿ ಯಾವುದೆಂದು ಒಡಂಬಡು ಇದು ತಾನೇ. ಹಾಗಾಗಿ ಅಭಾವವನ್ನು ಅರಿಯುವ ಸಾಧನ ಸಾಮಗ್ರಿ ಯಾವುದಪ್ಪ? ಇಲ್ಲ ಅಂತ ಹೇಳಬೇಕಾದ್ರೆ ಅದನ್ನು ಇಲ್ಲ ಅಂತ ಹೇಳುವ ತಿಳಿಯುವಂಥ ಸಾಧನ ಯಾವುದು ಬೇಕಲ್ಲ ಎಂದು ನೀನು ಕೇಳಿದರೆ ಇದಕ್ಕೆ ಉತ್ತರ ಏನೆಂದರೆ, ಧರ್ಮಿ ಗ್ರಹಣ ಪ್ರತಿಯೋಗಿ ಸ್ಮರಣ ಜ್ಞಾನಂ ವಿನ ಅಭಾವಶ್ಯ ಅನುಭವ ಇದು ಮೈಷಾಕೃತಾತ್ವ. ನೇತ್ರಕ್ಕೆ ಧರ್ಮಿಯಾದ ಭೂತಳದ ಪ್ರತ್ಯಕ್ಷ ಗ್ರಹಣವಾಗಬೇಕು ಅಂತ ಮತ್ತೆ ಇಲ್ಲಿ ಭಾವ ಅಭಾವನ ಹೇಳ್ತಾ ಬಂದರು. ಮತ್ತೇನೆಂದರೆ ಕರ್ಣಾದಿ ಅಂದರೆ ನೇತ್ರ, ಮನಸ್ಸು, ಕರ್ಣಗಳ ಭಾವ ಒಂದಿಲ್ಲದೆ ಇವನ್ನೆಲ್ಲ ತಿಳಿಬೇಕಾದ ಒಂದು ಸಾಧನ ಬೇಕಲ್ಲ. ಮಾತಾಡಬೇಕಾದ್ರೆ ಏನು ಬೇಕು? ಬಾಯಿ ಸಾಧನ ಬೇಕು, ಕೇಳಬೇಕಾದ್ರೆ ಕಿವಿ ಸಾಧನ ಬೇಕು, ನೋಡಬೇಕಾದ್ರೆ ಕಣ್ಣು ಸಾಧನ ಬೇಕು, ಮತ್ತು ಇವುಗಳ ಸಂಯೋಗಕ್ಕೆ ಮನ ಸಾಧನ ಬೇಕು. ಹೀಗೆ ಪ್ರತಿಯೋಗಿಯಾದ ಘಟವಿಲ್ಲದೆ ಅನುಯೋಗಿಯಾದ ಸ್ಥಳದ ಜ್ಞಾನವು ಯಾವ ಕಣ್ಣಿಗಾಗಲಿ ಕಿವಿಗಾಗಲಿ ಇವಕ್ಕೆ ಘಟವಿಲ್ಲ, ಇತ್ತು, ಹೀಗೆ ಅರಿವಿಲ್ಲ ಎಂಬ ಶ್ರುತಿ ಏಕಕಾಲಕ್ಕೆ ಆಗಲು ಇದೇ ತಾನೇ ಸಾಮಗ್ರಿ. ಆ ಇತ್ತು ಇಲ್ಲ ಅಂತ ಹೇಳಬೇಕಾದ್ರೆ ಇವುಗಳಲ್ಲ ಸಾಮಗ್ರಿ. ಅಡಿಗೆ ಮಾಡಬೇಕಾದ್ರೆ ಮನೆಯಲ್ಲಿ ಎಲ್ಲ ಬೇಕಲ್ಲ, ಮಸಾಲ ಸಹಿತವಾಗಿ ಎಲ್ಲದ್ರೆ ಅಡಿಗೆ ಆಗ್ತದೆ. ಒಂದು ಯಾವುದೊಂದು ಜ್ಞಾನ ಆಗಬೇಕಾದ್ರೆ ಇವೆಲ್ಲ ಕೂಡಿದ್ರೆ ಜ್ಞಾನ ಆಗ್ತದೆ. ಅಲ್ಲಿ ವಸ್ತು ಇತ್ತು, ವಸ್ತು ಆದ, ಮತ್ತೆ ಅದನ್ನು ನೋಡುವ ಇಂದ್ರಿಯ ಅದ. ಆದರೆ ಅಲ್ಲಿ ಮನಸ್ಸಿನ ಸಂಯೋಗ ಇಲ್ಲಂದರೆ ಆ ವಸ್ತುವಿನ ಜ್ಞಾನ ಆಗೋದಿಲ್ಲ. ಅದು ಇಲ್ಲಪ್ಪ ನಾನು ಹಂಗೆ ಬಂದೆ, ಏನಿತ್ತು ಏನಿಲ್ಲ ನಾನು ನೋಡಲಿಲ್ಲ ಅಂತ. ನಾನು ಅರೆ ನೀನು ದಾಟಿಗೆ ಅಂತ ಬಂದಿದ್ದೆ, ನಾ ಬಂದ ದಾರಿಗೆ ಬಂದಿದ್ದೆ, ನೀನು ನೋಡಲಿಲ್ಲನಂದ್ರೆ ಹೌದು ನೀನು ನೋಡಿದ್ದಿ, ನಾನು ನೋಡಿಲ್ಲಲ್ಲ. ಯಾಕಂದರೆ ಯಾವುದೋ ಒಂದು ಸಾಮಗ್ರಿ ಅಭಾವ ಅದಿಲ್ಲ. ಮನಸ್ಸಿನ ಅಭಾವ ಇರ್ಬೋದು ಒಂದು, ಇಲ್ಲ ಇಂದ್ರಿಯ ಅಭಾವ ಇರ್ಬೋದು ಒಂದು, ಇಲ್ಲ ವಸ್ತುವಿನ ಅಭಾವ ಇರೋದು ಒಂದು. ಇವು ಮೂರು ಇದ್ದರೆ ಏನಾಗ್ತದೆ? ಅದು ಪ್ರತ್ಯಕ್ಷ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ.
ಹಾಗಾಗಿ ಇಲ್ಲಿ ಯಾವ ಪದಗಳಲ್ಲಿ ಪ್ರತ್ಯಕ್ಷ ಜ್ಞಾನ ಸ್ಮೃತಿ ಜ್ಞಾನಗಳು ಎರಡು ಕೂಡಿದರೆ ಒಂದು ಅಭಾವದ ಜ್ಞಾನವಾಗುವುದೆಂಬ ಭಾವವು, ಇಲ್ಲಂದ್ರೆ ಎರಡೂ ಜ್ಞಾನಗಳು ಆಗುವುದೇ ಅಭಾವ. ಇವೇ ಜ್ಞಾನದ ಸಾಮಗ್ರಿ ಅಂದ್ರು. ಎರಡೂ ಜ್ಞಾನ ವಸ್ತು ಸದ್ಭಾವವಂ ವಿಸ್ತರಿಪಡೆ ಆವ ವಸ್ತುವಿರಬೇವುದು ಅದನ್ನೇ ಮತ್ತಿಲ್ಲೆಂಬ ಪ್ರಸ್ತುತಕ್ಕೆ ಎಂತು ಇವರಬೇಕು. ವಸ್ತು ಸದ್ಭಾವ ಅಂದರೆ ವಸ್ತುವಿನ ಇರುವಿಕೆ. ಯಾವುದೊಂದು ವಸ್ತು ಆದಂದ್ರೆ ಇರುವಿಕೆ ಅಂತಾರೆ, ಇದೆ ಅಂತ. ವಿಸ್ತರಿಪಡೆ ಅದನ್ನು ತಿಳಿಬೇಕಾಗಿತ್ತಂದ್ರೆ ಆವ ವಸ್ತು ಇರಬಹುದು. ಅದನ್ನು ತಿಳಿಬೇಕಾದ್ರೆ ಯಾವ್ಯಾವ ಸಾಧನಗಳು ಬೇಕು. ಆದ ವಸ್ತು ಅದಿಲ್ಲಂತಲ್ಲ, ಅದನ್ನೇ ಆ ಪದಾರ್ಥಗಳನ್ನೇ ಮತ್ತೆ ಇಲ್ಲೆಂಬ ಯಾವುದನ್ನ ತಿಳಿದದ್ದಿ ಆ ವಸ್ತು ಇಲ್ಲ ಅನ್ನಬೇಕಾದ್ರೆ ಅವೇ ಸಾಧನಗಳು. ಮತ್ತೆ ನೀನು ಕೇಳಿದ್ದೇನ ಯಜಮಾನ ಆವತ್ತ ನೀನಂದ್ರೆ ಇಲ್ಲಪ್ಪ ನಾ ಕೇಳಿಲ್ಲ ಅಂತ ಅದೇ ಇದರಿಂದ ಹೇಳ್ತಲ್ಲ ನೀನು. ಅವೆಲ್ಲ ಸಾಧನಗಳು, ಬೇರೆ ಸಾಧನ ಅಲ್ಲಿ. ಹಿಡಿಯೋದಕ್ಕೆ ಯಾವುದು ಸಾಧನ ಅದ, ಬಿಡೋದಕ್ಕೆ ಅದೇ ಸಾಧನ ಅದ. ಯಾವುದು ಹಿಡಿತದ ಆ ಹಿಡಿದಕ್ಕೆ ಸಾಧನ ಕೈಯಲ್ಲ, ಬಿಡಕ್ಕೆ ಕಾಲು ಸಾಧನ. ಏನು ಕೈ ಹಿಡಿದು ಬಿಡ ಅಂತಾರಿಲ್ಲ. ಅಂದ್ರೆ ಯಾವ್ದು ಹಿಡಿತೀವಿ ಬಿಡ್ಬೇಕಾದ್ರೆ ಅದೇ ಸಾಧನ. ಅದೇ ರೀತಿ ನಮಗೂ ಕೂಡ ಯಾವುದನ್ನ ಹಿಡ್ಕೊಂಡು ಬಂದದ, ಶರೀರವನ್ನ ಹಿಡ್ಕೊಂಡು ಬಂದಿವಿಲ್ಲ, ಅವು ಶರೀರ ಹಿಡಿದಿಲ್ಲ. ಅವು ಈ ಶರೀರ ಭಾವ ಹಿಡಿದೀವಿ, ಮತ್ತೆ ಶರೀರ ಭಾವನೆ ಬಿಡ್ಬೇಕು. ನಾವು ಶರೀರ ಹಿಡಿದಲ್ಲ, ಶರೀರ ಭಾವ ಹಿಡಿದೀವಿ. ಮತ್ತೆ ಭಾವನೆಯಿಂದ ಬಿಡಬೇಕು, ಬೇರೆ ರೀತಿಯಿಂದ ಬಿಡಕ್ ಬರ್ತದ. ಅದೇ ರೀತಿಯಿಂದ ಬಿಡಬೇಕಿಲ್ಲಿ. ಹೀಗೆ ಮಹಾತ್ಮರು ಕೊಡವು ಇರುತ್ತದೆ ಎಂಬ ಭಾವವು ವಸ್ತುವಿನ ಜ್ಞಾನ ಕಾಲದಲ್ಲಿ, ಆ ವಸ್ತುವಿನ ಜ್ಞಾನ ಆಯ್ತಲ್ಲ, ಯಾವುದೋ ಘಟ ಆದಂತ ಕೊಡ ಆದ. ಯಾವ ನೇತ್ರ ಮನಸ್ಸುಗಳ ವ್ಯಾಪಾರವು ಹೇಗೆ ಬೇಕಾಗಿರುತ್ತದೆಯೋ, ಬೇಕೆಲ್ಲೇ ಮೂರು, ಹಾಗೆ ಆ ಘಟವಿಲ್ಲೆಂದು ಘಟದ ಅಭಾವವನ್ನು ಅರಿಯುವ ಕಾಲದಲ್ಲಿ ಆದರೂ ಇವು ಬೇಕೇ ಬೇಕು. ಅಂದ್ರೆ ವಸ್ತುಗಳು ಇವೇ ಇಲ್ಲ ಅಂತ ಹೇಳ್ಬೋದು. ಇವೇ ಅನ್ನೋದು ತಿಳಿದು ಹೇಳ್ಬೇಕಾದ್ರೂ ಅಜ್ಞಾನ ಬೇಕು. ಅದು ಇಲ್ಲ ಅಂತ ಹೇಳ್ಬೇಕಾದ್ರೆ ಅಜ್ಞಾನ ಬೇಕಲ್ಲ. ಇಲ್ಲಿ ತಂದಸ್ತರ್ ಅವರು ಇಲ್ಲ ಅಂತ ಹೇಳ್ಬೇಕಾದ್ರೆ ನೀನೇ ನಿನ್ನ ಜ್ಞಾನವೇ ಕಾರಣ ಅಲ್ಲಪ್ಪ. ಇಲ್ಲ ಅಂತ ಹೇಳ್ಬೇಕಾದ್ರೆ ಜ್ಞಾನನೇ ಕಾರಣ ಆಯ್ತು. ಅಜ್ಞಾನ ಮಾತ್ರ ಆದಲ್ಲ, ಭಾವ ಅಭಾವನ ಎರಡು ಅರಿಯುವುದು ಜ್ಞಾನ. ಹಾಗಾಗಿ ಇಲ್ಲಿ ಬೇಕಾದ ಸಾಮಗ್ರಿಯ ಅದರ ಅಭಾವವನ್ನು ಅರಿಯುವುದಕ್ಕೆ ಬೇಕಾಗುತ್ತದೆ. ಆ ಸಾಧನಗಳನ್ನು ಯಾರು ಅರಿತಿದ್ದಿ? ನೀನೇ ತಿಳಿದಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಮನಸ್ಸಿದ್ದಿಲ್ಲಪ್ಪ. ಆ ಸಾಮಗ್ರಿಯನ್ನ ತಿಳಿಯುವ ಸಾಧನೆ ಮನಸ್ಸಲ್ಲಿ. ಆ ಮನಸ್ಸು ಇತ್ತು ಇಲ್ಲ ಅಂತ ತಿಳಿಯೋಕ್ಕೂ ಕೂಡ ಅದೇ ಜ್ಞಾನನೇ ಕಾರಣ. ಅಂದ್ರೆ ಆ ಸಾಮಗ್ರಿ ಸಾಧನಗಳನ್ನು ನೀನೇ ತಿಳಿದಿದ್ದಿ ಅಂತಂದಾಗ ಇಲ್ಲಿ ಸಾಧನಗಳಾದ ನೇತ್ರ ಮನಸ್ಸುಗಳ ವ್ಯಾಪಾರವು ಅವಶ್ಯವಾಗಿ ಬೇಕಾಗುತ್ತದೆ. ಎಲ್ಲಿ? ನಿದ್ರೆಯಲ್ಲಿ ಬೇಕಾಗ್ತದೆ. ಅದಕ್ಕೆ ಅವುಗಳ ಅಭಾವ ಹೇಳಿದ್ವಿ ನಾವು. ಅದಕ್ಕೆ ವ್ಯಾಪಾರ ಇಲ್ಲ ಅಲ್ಲಿ. ಅಲ್ಲಿ ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ಯಾವ ಸಾಧನ ಸಾಮಗ್ರಿಗಳಿಲ್ಲಲ್ಲ, ಅದಕ್ಕೆ ಹೇಳಕ್ ಬರಲ್ಲ ಅಂತ ತಿಳ್ಕೊ. ಇಲ್ಲಿಯವರೆಗೂ ಅಭಾವ ಲಕ್ಷಣ, ಸ್ವರೂಪ, ಸಾಮಗ್ರಿ ಇವುಗಳನ್ನು ಹೇಳಿ ಮತ್ ಈಗೇನು ಹೇಳ್ತಾರ ಕೊನೆಗಂದ್ರೆ, ಮೊದಲು ಹೇಳಿದ ಅರಿವಿನ ಅಭಾವ ಜ್ಞಾನಕ್ಕೂ ನೇತ್ರ ಮನಸ್ಸುಗಳ ವ್ಯಾಪಾರವೂ ಬೇಕಾಗುತ್ತದೆ.
ಅದನ್ನು ನಿದ್ರೆಯಲ್ಲಿ ಜಾಗರಣವೆಂದು ಹೇಳಬೇಕಾಗುತ್ತದೆ. ನಿದ್ದೆಯಲ್ಲಿ ವ್ಯಾಪಾರ ಇಲ್ಲ ಅಂತ ನಿದ್ರೆ ಆಗ್ಯದ. ವ್ಯಾಪಾರ ಇತ್ತು, ಜಾಗ್ರತೆ ಇತ್ತಲ್ಲ, ಮತ್ತು ಆ ಅವಸ್ಥೆಗಳನ್ನು ಅನುಭವಿಲಿ ತರ್ತದೆ. ಸದಾಕಾಲ ಎದ್ದ ಅಂತ ಹೇಳ್ಬೇಕತ್ತ ನೀವು. ಅದಕ್ಕೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತ ಮೂರು ಅವಸ್ಥೆ ಅಂತ ಏನು ಹೇಳ್ಯಾರ. ಆ ಅವಸ್ಥೆಯ ಉಪಾಧಿಗಳ ಭಾವ ಅಭಾವಗಳೇ ವಿನಃ ಅವನ್ನು ತಿಳಿಬೇಕಾದ್ರೆ ಅಲ್ಲಿ ಚಿದ್ಭಾವ ಇಂತಿಲ್ಲದ ಅರುಹಿಸಲು ಕೇಳು. ಅಲ್ಲಿ ಸಾಮಗ್ರಿಗಳನ್ನು ಒಡೆದು ನಿದ್ರೆಯಲ್ಲ ಈ ಜಾಗರ ವಯಸ್ಸೇ. ಪೂರ್ವದಲ್ಲಿ ಮೊದಲು ಹೇಳಿದಂತೆ ನಿದ್ರೆಯಲ್ಲಿ ಅರಿವಿನ ಅಭಾವ ಕಂಡೇ ನಾನಂತ ಹೇಳಿದರೆ ಅರಿವಿನ ಅಭಾವಕ್ಕೆ ಅರಿವೇ ಪ್ರತಿಯೋಗಿ. ಅಲ್ಲಿ ಯಾರಿಲ್ಲ ನಿನಗೆ, ಅರಿವೇ ಪ್ರತಿಯೋಗಿ. ಈ ಜ್ಞಾನದ ಅಭಾವನ ನಿದ್ರೆಯಲ್ಲಿ ಕಂಡಿನೆಂದು ಹೇಳುವುದರಿಂದ ಸುಪ್ತಿಯು ಅನುಯೋಗಿ ಎನಿಸುವುದು ನಿದ್ರಾವಸ್ಥೆ. ಆ ಅನುಯೋಗಿಯಾದ ಸುಪ್ತಿಗೆ ನೇತ್ರ ಸಂಬಂಧವಾದಾಗ ಪ್ರತ್ಯಕ್ಷ ಜ್ಞಾನ. ನೇತ್ರ ಸಂಬಂಧ ಆದಾಗ ಬಳಿಕ ಪ್ರತಿಯೋಗಿಯಾದ ಅರಿವಿನ ಸ್ಮೃತಿಗಾನವು ಮನಸ್ಸಿಗಾಗಬೇಕು. ಅಲ್ಲಿ ಆದ್ಮೇಲೆ ಮನಸ್ಸಿಗೆ ಹೋಗ್ಬೇಕಲ್ಲ. ಆನಂತರ ನಿನಗೆ ಅರಿವಿನ ಅಭಾವ ಗೋಚರವಾಗುವುದು. ನೀನು ತಲುಪಿಸೋರು ಯಾರಂತ, ಸುದ್ದಿ ಮುಡಿಸೋರು ಯಾರು? ಇವೆಲ್ಲ ವ್ಯವಸ್ಥೆಗಳು ಮಾಡಲ್ಲ ಭಗವಂತ. ಈ ರೀತಿ ಅನುಯೋಗಿಯಾದ ನಿದ್ರೆ, ಪ್ರತ್ಯಕ್ಷ ಜ್ಞಾನ, ಪ್ರತಿಯೋಗಿಯಾದ ಅರಿವಿನ ಸ್ಮೃತಿ ಜ್ಞಾನ, ಹೀಗೆ ಎರಡು ಜ್ಞಾನಗಳಾದ ಮೇಲೆ ನಿನಗೆ ಅಭಾವ ಜ್ಞಾನ ಆಗುವುದು. ಎರಡು ಜ್ಞಾನ ಆಗ್ಯದಲ್ಲ, ಪ್ರತ್ಯಕ್ಷ ಜ್ಞಾನ ಆಗ್ಯದ, ಇನ್ನೊಂದು ಜ್ಞಾನ ಆಗ್ಯದ. ಹೀಗೆ ನೇತ್ರ ಮನಸ್ಸು ಇವುಗಳ ವ್ಯವಹಾರವಿಲ್ಲದೆ ಅಭಾವ ಪ್ರತ್ಯಕ್ಷವಾಗಲಾರದು, ಪ್ರತ್ಯಕ್ಷ ಆಗಲಾರದು. ನಿನಗೆ ಆಗದಂದ್ರೆ ಅಲ್ಲಿ ಇವೆಲ್ಲ ಅಂತ ಅರ್ಥ ಆಯ್ತು. ಅಂದರೆ ನೀನು ನಿದ್ರೆ ಅನುಭವ ನಿನಗಾಗಿಲ್ಲ ಅಂತ ಅರ್ಥ ಆಯ್ತು. ಇಂದ್ರಿಯಾದಿಗಳ ವ್ಯಾಪಾರ, ಮನಸ್ಸಿನ ವ್ಯಾಪಾರ ಆದ್ರಿ ಅಂತ ನೀವು ಒಪ್ಪಿಕೊಂಡಾಗೆ ಅದು ಜಾಗ್ರಾವಸ್ಥೆಯಲ್ಲಿ ಇರೋವು, ನಿದ್ರೆಯಲ್ಲಿ ಇರೋವಲ್ಲ. ಅಂದರೆ ನಿನಗೆ ನಿದ್ದೆನೇ ಮಾಡಿಲ್ಲ, ನಿದ್ದೆ ಅನುಭವನಿಲ್ಲ, ನಿದ್ದೆಯೊಳಗೆ ಅರಿವಿಲ್ಲ ಅಂತ ಹೆಂಗೆ ಹೇಳ್ತದ ಅಂತ ಕಿತ್ತಿ ಹಾಕ್ಬಿಟ್ರು ನೋಡು. ಹೆಂಗೆ ಹೇಳ್ತಿದ್ದಿ, ಯಾವ ಆಧಾರ ಮೇಲೆ ಹೇಳ್ತದಪ್ಪ? ಹಾಗಾಗಿ ಇಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಎಷ್ಟು ನೋಡಿ, 7 ನೋಡಿ. ಈ ರೀತಿಯಾಗಿ ಹಿಂದೆ ಹೇಳಿದಂತೆ ಮೇ ಮುಖೇ ಜೀವೇ ನಾಸ್ತಿ, ಅಷ್ಟೇ, ಇದಕ್ಕೆ ಮತ್ತೇನು ಹೇಳಂಗಿಲ್ಲ. ಈ ರೀತಿಯಾಗಿ ಶಿಷ್ಯನಿಗೆ ಇಲ್ಲವೆಯ ಆರೈಯಲು ಉಳ್ಳ ನೆಲೆಯೊಂದು ಬೇಕಲ್ಲಿ, ಚಿತ್ತಿಲ್ಲದ ಅದನರಿಯೇ ಬೇರೆ ನೆಲೆಯಲ್ಲಿ ತೋರದು ಅದರಿಂದೇ. ಘಟ ಅಂದರೆ ಕೊಡವು ಮನೆಯಲ್ಲಿ ಇಲ್ಲವೆಂದು, ಅದು ಮನೆಯಲ್ಲಿ ಅದು ಕೊಡ, ಅದರ ಅಭಾವ ಇಲ್ಲ ಅಂತ ಹೇಳಬೇಕಾದ್ರೆ ಆ ಕೊಡವು ನೀರನ್ನು ತರಲಿಕ್ಕೆ ಅನ್ಯತಾ ಬೇರೆ ಕಡೆ ಹೋಗಿರಬಹುದು. ಇಲ್ಲಿಲ್ಲ ಅಂದರೆ ಬೇರೆ ಕಡೆ ಇಲ್ಲ ನೀರು ತರಕ, ಅದು ಇನ್ನೊಂದು ಉಪಯೋಗಕ್ಕೆ ಹೋಗಿರ್ಬೋದು, ಅಥವಾ ಬೇರೆಯವರು ತಗೊಂಡು ಹೋಗಿರ್ಬೋದು ಎಂದು ಸಿದ್ಧವನ್ನು ಮಾಡಿಕೊಡ್ತೇವೆ ನಾವು. ಅನುಭವ ಅದು, ಯಾರ ಸಂಶಯ ಪಡಂಗಿಲ್ಲ. ಹಾಗಾದರೇನೇ ಘಟದ ಅಭಾವವು ಅನುಯೋಗಿಯಾದ ಮನೆಯಲ್ಲಿ ಸಂಭವಿಸುತ್ತದೆ. ಅಭಾವ ಇಲ್ಲಿ ಆದ, ಅಲ್ಲಿ ಇನ್ನೊಂದಲ್ಲಿ ಪ್ರಭಾವ ಅದ. ಎಲ್ಲಿ ಆದ ಅಲ್ಲಿ ಪ್ರಭಾವ ಅದ, ಇಲ್ಲಿ ಅಭಾವ ಅದ. ಇದರಂತೆ ನಿದ್ರೆಯಲ್ಲಿ ಅರಿವಿಲ್ಲೆಂದು ಅರಿವಿನ ಅಭಾವವನ್ನು ಹೇಳಬೇಕಾದರೆ ಪ್ರತಿಯೋಗಿಯಾದ ಅರಿವು ಇಂಥ ಬೇರೆ ಸ್ಥಳದಲ್ಲಿ ಆದಂತೆ ಹೇಳಬೇಕಾತ ನೋಡು. ಮತ್ತೆ ಇವು ವೇದಾಂತ ಪ್ರಶ್ನೆ. ಇದು ಕೇಳ್ತಾನಪ್ಪ, ಕೊಡ ಇಲ್ಲಂದ್ರೆ ಇಲ್ಲ, ಯಾರ ನೀರು ತರಕ್ಕೆ ಹೋಗ್ಯಾರ,
ಇಲ್ಲ ಯಾವುದಕ್ಕೆ ಉಪಯೋಗ ಮಾಡಕ್ಕೆ ಹೋಗ್ಯಾರ, ಇಲ್ಲ ಇನ್ನೊಬ್ಬರಿಗೆ ಬೇಕಂತ ಅವ್ರ ಮನೆಗೆ ಹೋಗ್ಯಾರ, ಅಲ್ಲಿ ಆದಂತ ಹೇಳ್ಬೋದು. ಅದ್ರಂಗೆ ನಿದ್ರೆಯಲ್ಲಿ ನಿಲ್ಲ ಅರಿವಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಎಲ್ಲಿ ಆದಂತ ಹೇಳ್ಬೇಕಲ್ಲ. ಹೇಳ್ತದೇನು? ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನಿದ್ರೆಯಲ್ಲಿ ಅದಕ್ಕೆ ಬೇರೆ ಜಾಗ ಇಲ್ಲ. ನಿದ್ರಾವಸ್ಥೆಯಲ್ಲಿ ಬೇರೆ ಜಾಗ ಇಲ್ಲ. ಇಲ್ಲೇನ ಆದ್ರಿ ಇಲ್ಲಿ ನಿದ್ರೆಯಲ್ಲಿ ಮಾತ್ರ ಇಲ್ಲ ಅಂತ ಹೇಳ್ಬೇಕಾದ್ರೆ ಬೇರೆ ಎಲ್ಲೇನ ಆದಂತ ಹೇಳ್ಬೋದು. ಬೇರೆ ಎಲ್ಲೇನ ಆದಂತ ಹೇಳ್ಬೇಕಾದ್ರೆ ಅಲ್ಲಿ ನಿದ್ರಾವಸ್ಥೆ ಒಂದನ್ನು ಬಿಟ್ರೆ ಅಲ್ಲಿ ಜಾಗರದಲ್ಲಿಲ್ಲ, ಸ್ವಪ್ನ ಇಲ್ಲ. ನೀನು ಅದರಂಗ ಜಾಗರದಲ್ಲಿ ಆದ್ರಿ ಸ್ವಪ್ನದಲ್ಲಿ ಆದಂತ ಹೇಳಕ್ ಬರಂಗಿಲ್ಲ. ನಿದ್ರಾವಸ್ಥೆಯಲ್ಲಿ ನಿದ್ದೆಯಲ್ಲಿ ಜಾಗ್ರ ಸ್ವಪ್ನ ಅವೇನು? ಮತ್ತೆ ಇದ್ರೆ ಅದಷ್ಟಾಗಿರ್ಬೇಕಲ್ಲ. ಅಂತ ಅಲ್ಲೇ ಆದ್ಮೇಲೆ ನೀ ಇಲ್ಲ ಅಂತ ಇರ್ತಲ್ಲಪ್ಪ, ಅದು ಅನುಭವಕ್ಕೆ ವಿರುದ್ಧ ಆಗ್ತದ. ಆ ಕಾರಣ ಉತ್ತರ ನಿದ್ರೆಯಲ್ಲಿ ಅರಿವಿಲ್ಲವೆಂದು ನೀನು ಹೇಳಬಹುದು. ಹೀಗೆ ಹೇಳಿದರೆ ನಿದ್ರೆಯಲ್ಲಿ ಅರಿವು ಉಂಟೆಂದು ಒಪ್ಪಬೇಕಾಗುತ್ತದೆ. ನಿದ್ರೆಯಲ್ಲಿ ಅರಿವಿಲ್ಲ ಅಂತ ಹೇಳ್ತಾನೆ, ನಿದ್ದೆಯಲ್ಲಿ ಅರಿವಾದ. ಯಾಕಂದ್ರೆ ಇಲ್ಲ ಅಂಬದು ತಿಳಿದ ಹೇಳ್ದಿದ್ದು, ತಿಳಿಯಾದ ಹೇಳ್ದಿದ್ದು. ಮತ್ತೆ ತಿಳಿಯೋದಕ್ಕೆ ಅರಿವು ಅಂದ್ರೆ ಇಲ್ಲಿ ತಿಳಿಯೋದೇ ಅರಿವಲ್ಲ, ಮತ್ತೆ ನೀ ಇಲ್ಲಂತಲ್ಲ. ಹಾಗಾಗಿ ಅಭಾವವು ಗೋಚರ ಆಯ್ತು ಅನ್ನೋದು ನಿನ್ನ ಮಾತಿನಿಂದ ಸುಳ್ಳಾಯ್ತು. ಅಂದ್ರೆ ಉಳಿದ ಮತವಾದಿಗಳು ಏನೇನು ಹೇಳ್ಯಾರಂದ್ರೆ ಅವ್ರ ಮಾತೆಲ್ಲ ಸುಳ್ಳು ಅಂತ ತಿಳ್ಕೊಂಡ್ರು, ಮತನ್ನು ಕೂಡ ಸುಳ್ಳು ಮಾಡಿದ್ರು. ಇಲ್ಲಿ ಆ ಸುಳ್ಳನ್ನ ಸತ್ಯ ಮಾಡೋದಕ್ಕೆ ಹೋಗಿ ಇಲ್ಲಿ ನಿಜಗೊಂಡರು ಒಂದು ಮಾತು ಹೇಳಿದ್ರು, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪಿನ ಸದ್ಗುರು ಒಕ್ಕಂದ್ರು. ಎಷ್ಟು ಸಮಸ್ಯೆಗಳವ, ಇಷ್ಟು ಮತವಾದಿಗಳ ಒಂದು ಭದ್ರತೆಯ ಜ್ಞಾನ ಏನು ಉತ್ಪತ್ತಿ ಮಾಡಲ್ಲ. ಆ ಸುಳ್ಳು ವಾಕ್ಯಗಳನ್ನ, ಸುಳ್ಳು ಅನುಭವಗಳನ್ನ ಅದು ಸತ್ಯ ಮಾಡಕ್ಕೇನು ಹೊಂಟಾರಲ್ಲ, ಆ ಮಾತುಗಳನ್ನು ಮಿಥ್ಯ ಮಾಡಿ ನೀನು ಸತ್ಯವಾದ ಅನುಭವವನ್ನು ಹೇಳುವುದೇ ಗುರು ಅಂದ್ರು. ಅದಕ್ಕಾಗಿ ಗುರುಮುಖ 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 ಅಂದ್ರೆ ಇದೇ ಕಾರಣಕ್ಕೆ ಬಹಳ ಜಟಿಲವಾದ ಪ್ರಶ್ನೆಗಳಂತ. ಹೀಗಾಗಿ ಅನಂತ ಪ್ರಶ್ನೆಗಳು ಮಾಡ್ತಾರ. ಮತ್ತೆ ಇಲ್ಲಿ ಮುಂದೆ ಹೋಗೋಣ. ಅರಿವಿಲ್ಲವೆನಬಾರದು ಅರಿವೆಂಬ ನೇಮದಿಂ ಅರಿವ ಹಮ್ಮಿಲ್ಲದರೆ ನಿದ್ರೆ ಅದನ್ನೇ ಚಿತ್ತರೆಪತಿಯದು ಇಲ್ಲಿ ನಿಜದಿಂದ ಅಂದ್ರು. ಸಂಕ್ಷಿಪ್ತ ತಿಳ್ಕೊಂಡ್ರು. ಅರಿವಿಲ್ಲವೆನಬಾರದು, ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ತಿಳಿಯುವಂತ ಜ್ಞಾನ ಇಲ್ಲಂತ ಅನ್ನಬಾರದು ನೋಡು. ಅಂದ್ರೆ ಅದು ಸುಳ್ಳಾತದ. ಅಂದ್ರೆ ನೀನು ಸತ್ಯವನ್ನ ನುಡಿಯಲಾರ್ದ ಮನುಷ್ಯ, ನೀನು ಸುಳ್ಳು ಮನುಷ್ಯ ಅಂತ ಹೇಳಿದಂಗಾಗ್ತದ. ನಿದ್ರೆಯಲ್ಲಿ ಅರಿವಿಲ್ಲವೆಂದು ಹೇಳಬಾರದು. ಅರಿವೆಂಬ ನಿಯಮನಿಂ, ನೀನು ತಿಳಿದದ್ದನ್ನ ನಿದ್ರೆಯಿಂದ ಎದ್ದವನು ನಿತ್ಯದಲ್ಲಿಯೂ ಅರಿಯುತ್ತೇನೆಂಬ ಅನುಭವ ಇದ್ದರಿಂದ ಆ ಅರಿವ ಹಮ್ಮು ಇಲ್ಲದರೆ ಜಾಗ್ರಾದಿಗಳಲ್ಲಿ ಅರಿಯುವಂತ ಅಹಂಕಾರ ನಿದ್ರೆಯಲ್ಲಿಲ್ಲ. ಏನಿಲ್ಲ? ಅಹಮಿಲ್ಲ, ಅಹಮಿನ ಠಾವಿಲ್ಲ. ಅಲ್ಲಿ ರಾಜನೇ ಇಲ್ಲಪ್ಪ. ಇದಕ್ಕಂದ್ರೆ ಅಲ್ಲಿ ಸೈನಿಕರು ಎಷ್ಟು ಮಂದಿ ಯಾರ, ಪ್ರಧಾನಿ ಎಷ್ಟು ಮಂದಿ ಯಾರ, ಸೇನಾಧಿಪತಿ ಎಷ್ಟು ಮಂದಿ ಯಾರ ಅಂತ ಯಾರನ್ನ ಕೇಳಕೋತಾರೇನು? ಕೇಳಿದ್ರು ಕೂಡ ಇದಕ್ಕೊಬ್ಬ ರಾಜನ ಎಷ್ಟು ಮಂದಿ ಸೈನಿಕರಾರಂತ ಅವನು ಹೇಳಿದನು. ಅವನದು ಸುಳ್ಳು, ಇವನದು ಸುಳ್ಳು, ಕೇಳಿದೊಂದು ಸುಳ್ಳು, ಹೇಳಿದೊಂದು ಸುಳ್ಳು. ಹಾಗಾಗಿ ಜಾಗೃತ ಸ್ವಪ್ನಗಳಲ್ಲಿ ಅರಿಯುವ ಅಹಂಕಾರವು ಇಲ್ಲದ್ದರಿಂದ ನಿದ್ರೆಯಲ್ಲಿ ಅರಿವು ಇಲ್ಲೆಂಬುದು ಹೇಳಬಾರದು. ಯಾಕಂದರೆ ಹೀಗೆ ಹೇಳುವುದು ಅನುಭವಕ್ಕೆ ವಿರೋಧವಾಗುವುದು. ಆ ಅನುಭವವು ಯಾವುದೆಂದರೆ
ನಿದ್ರೆಯಲ್ಲಿ ಏನು ತಿಳಿಯದೆ ಸುಖವಾಗಿ ಮಲಗಿದ್ದೇನೆಂಬ ಸ್ಮೃತಿ ಜ್ಞಾನ ಮೂಲಕ, ಸ್ಮೃತಿ ಜ್ಞಾನ ಹೋಯ್ತಲ್ಲ, ನಿನ್ನೆ ಮನೆ ಹೋಗ್ಯದ. ಸ್ಮೃತಿ ಅಜ್ಞಾನ ಯಾವಾಗತ್ತದ? ಪೂರ್ವ ಕೃತಿ, ಹಿಂದೆ ಮಾಡಿದ ಕಾರ್ಯಗಳ ನೆನಪೇನಾದ ಇತಿ ಸ್ಮೃತಿ ಅಂದ. ಈಗ ಸ್ಮರಣೆ ಬರ್ತದ. ನಿದ್ರೆ ಎದ್ದಾಗ ಮಾಡ್ತಾರ ಯಾರನ್ನ? ನಿದ್ದೆ ನಿದ್ರಾವಸ್ಥೆಯಲ್ಲಿ ಆಗೋದು, ಜಾಗ್ರಾವಸ್ಥೆಯಲ್ಲಿ ಎಚ್ಚರ ಆಗೋದು. ನಿದ್ದೆಯಲ್ಲಿ ಆದಂಥ ಆನಂದ ಅನುಭವವನ್ನು ಎದ್ದಾಗ ಹೇಳ್ತಿದ್ದಲ್ಲಪ್ಪ. ಅಂದರೆ ನಿದ್ದೆ ಹಿಂದೆ ಮಾಡಿದ್ದಿ, ನಿದ್ದೆಯಿಂದ ಎದ್ದ ಮೇಲೆ ಜಾಗ್ರ ಬರೋದು. ಮತ್ತು ಅಲ್ಲಿ ಹೇಳೋದು ಇಲ್ಲಿ ಯಾಕೆ ಹೇಳ್ತಿದ್ದೆ ಅಂದರೆ, ನೀ ಹೇಳ್ತಿದ್ದಂದ್ರೆ ನೀನು ಅಲ್ಲಿನ ಇದ್ದಿ ಇಲ್ಲಿನ ಇದ್ದಿ, ನಿನ್ನೆ ಮೊನ್ನೆ ಹೋಗ್ಯದ, ನೀವು ವಿಸ್ತಾರ ಮಾಡೋದು ಬೇಡ. ಆ ಕಾರಣ ಈ ತಮೋರೂಪ ಅವಿದ್ಯೆಯನ್ನು ಚಿದ್ರೂಪಾತ್ಮನು ತನ್ನ ಸ್ವಯಂ ಸ್ವರೂಪದಿಂದಲೇ ಬೆಳಗುತ್ತಿರುತ್ತಾನೆ. ಹಾಗಾಗಿ ನಿದ್ರೆಯಲ್ಲಿ ಜ್ಞಾನವಿಲ್ಲವೆಂಬುದು ಅನುಭವಕ್ಕೆ ವಿರೋಧವಾಗುತ್ತದೆ. ನಿದ್ದೆಯಲ್ಲಿ ಎಂಥ ಆನಂದ, ಎಂಥ ಸುಖ. ಹೀಗೆ ಅರ್ಥಾತ್ ನಿದ್ದೆಯಲ್ಲಿ ಏನದ ಸಾಮಾನ್ಯ ರೂಪ ಅರಿವಾದಷ್ಟೆ. ನಿದ್ದೆಯಲ್ಲಿ ಅದೇ ಜಾಗರಣದಲ್ಲಿ ಏನಾಯಿತು ಅಂದರೆ ವಿಶೇಷ ಆಯಿತು. ಸಾಧಾರಣ ವಿಶೇಷ ಮಾಡಿದ ಯಾವುದು? ಉಪಾದಿಯಿಂದ ಸಾಧಾರಣ, ಉಪಾದಿಯಿಂದ ವಿಶೇಷ. ಒಂದು ಪೀಪಿ ಸಣ್ಣದ ಬಾಯಲ್ಲಿ ಊದಿದ್ರೆ ಇಷ್ಟು ದಪ್ಪ ಆಗ್ತದೆ. ಅದ್ರ ಏನದ? ಗಾಳಿ ಅದ. ಅದು ಸಾಮಾನ್ಯ ಇಲ್ಲ. ಅದು ಹಿಂಗೆ ಬಿಟ್ಟರೆ ತಾನೇ ಹೋಗ್ತದೆ ಮೇಲೆ. ಅದೇ ಒಂದು ಗಾಳಿಯನ್ನು ಯಾವ ಬಸ್ ಅಥವಾ ಲಾರಿ ಟೈರ್ಗಳಲ್ಲಿ ಅದನ್ನು ಹಾಕ್ರಿ, ಗಾಳಿ ಏರಿಸ್ರಿ, ಅದು ಮೇಲೆ ಹೋಗ್ತದೆ. ಗಾಳಿನೇ ಅದ ಅದ್ರಾಗ, ಇದ್ರಾಗ ಗಾಳಿ ಅದ. ಇದು ಮೇಲೆ ಹೋಗ್ತದ, ಅದರಿಂದ ನೆಲಕ್ಕೆ ಬಿಡ್ತದೆ. ಯಾಕಾಯ್ತು? ಉಪಾಧಿ ಹಗುರ ಅದ, ಮ್ಯಾಲೆ ಹೋಗ್ಬಿಡ್ತು. ಉಪಾಧಿ ವಜ್ಜೆ ಅದ ಟೈರು, ಅದು ನೆಲಕ್ಕೆ ಆದವಿನ ಮ್ಯಾಲೆ ಹೋಗೋದಿಲ್ಲ. ಅದರಂಗೆ ವಿಶೇಷವಾದಾಗ ಅಲ್ಲಿ ಹಗುರ ಅದ, ಸಾಮಾನ್ಯವಾದ ಹಗುರ ಅದ, ವಿಶೇಷವಾದ ಜಾಗ್ರದಲ್ಲಿ ಭಾರ ಆಗಿಬಿಡ್ತದೆ ನೋಡ್ರಿ, ವಜ್ಜೆ ಆಗಿದಿಲ್ಲ. ಹಾಗಾಗಿ ಉಪಾಧಿಯನ್ನು ಕೂಡಿಕೊಂಡು ವಿಶೇಷವಾದ ಅರಿವಾಗ್ತದೆ. ನಿದ್ರೆಯಲ್ಲಿ ಸಾಮಾನ್ಯವಾದ ಅರಿವೇ ಇಲ್ಲದೆ ಹೋದರೆ ಜಾಗ್ರದಲ್ಲಿಯೂ ಅರಿವು ತೋರಬಾರದಾಗಿತ್ತು. ನಿದ್ದೆಯಲ್ಲೇ ಜ್ಞಾನ ಇದ್ದಿಲ್ಲ ಅಂದರೆ ಜಾಗ್ರದಲ್ಲಿ ಹೆಂಗಾಗ್ತಿತ್ತು ಜ್ಞಾನ? ನಿದ್ದೆಯಲ್ಲಿ ಆದಂತನೇ ಈಗ ಜಾಗ್ರದಲ್ಲಿ ಜ್ಞಾನ ಆಗ್ಯದ ನಮಗೆ. ಆದ್ದರಿಂದ ನೀನು ಇಲ್ಲೆಂಬುದು ಅಸಂಗತವಾಗುತ್ತದೆ. ಅಂದರೆ ನೀನು ಸ್ಥೂಲ ದೇಹದಲ್ಲಿ ನೀನಿದ್ದೆ, ಸೂಕ್ಷ್ಮ ದೇಹದಲ್ಲಿ ನೀನಿದ್ದೆ, ಕಾರಣ ದೇಹದಲ್ಲಿ ನೀನಿದ್ದೆ. ಈ ದೇಹ ಹುಟ್ಟೋದಕ್ಕಿಂತ ಮುಂಚೆ ಇದ್ದೆ, ಹುಟ್ಟಿದಾಗಿದ್ದಿ. ದೇಹ ನಾಳೆ ನಾಸಾದಗನಾದ. ದೇಹ ಭಾಳ ಹಗುರಾದಗನಾದ, ಭಾಳ ಒಜ್ಜಾದಗನು. ದೇಹ ಧರ್ಮನೇ ವಿನಃ ಅರಿವಿನ ಧರ್ಮ ಅಲ್ಲ ಅಂತ ಈ ರೀತಿಯಾಗಿ ವಿಚಾರವನ್ನು ಮಾಡಿದ್ರು. ಇಲ್ಲಿಗೆ 9 ನುಡಿಯಾಗ್ಯದ. ನಾಳೆ ದಿನ ಮತ್ತೆ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಧನ್ಯರಾಗೋಣ. ಮಂಗಲವನ್ನು ಹೇಳ್ರಿ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಆರತಿಯ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ನರವಾರಕ್ಕೆ ದೇವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ. ನೆರೆಗೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ.
ಗುರುವರ ಉಪಾಯವ ತೋರಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ. ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ. ಗುರುವರ ವಾಕ್ಯವ ಬೋಧಿಸಿದೆ. ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತೋ ರಕ್ಷಿಸಿದೆ. ನಿಜ ಪದ ವಿತ್ತೋ ರಕ್ಷಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ. ಸಂತತ ಭೂಲತ ಪುರದೊಳನಂತ ಸೋಮೈಮೆಯ ತೋರಿಸಿದೆ. ಗುರುವರ ಮೈಮೆಯ ತೋರಿಸಿದೆ. ಸಂತ ಮುಕುಟಮಣಿ ಶಾಂತ ಸಾಗರ ಸಂತತ ವಾಸಿಸಿದೆ. ಗುರುವರ ಸತತ ವಾಸಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾಪೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಕುಮಾರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಭದ್ರನಾಥ ಮಹಾರಾಜ್ ಕಿ ಜೈ. सकल साधु संत महाराज की जय मंगलम जय नमः।